ನೋಡ್ತೇವೆ ಈ ಕ್ರಿಸ್ತಿಯ ಜೀವಿತ ಅಂತಕ್ಕಂಥದ್ದು, ಈ ವಿಶ್ವಾಸ ಜೀವಿತ ಅಂತಕ್ಕಂಥದ್ದು, ಇದು ಯಾವುದೋ ಒಂದು ಟವೇರಾ ಕಾರಲ್ಲಿ ಕೂತ್ಕೊಂಡು ಹೈವೇಯಲ್ಲಿ ಸುಖಕರವಾಗಿ ಪ್ರಯಾಣ ಮಾಡಿದಂಥ ರೀತಿಯಿಂದ ಈ ವಿಶ್ವಾಸ ಜೀವಿತ, ಈ ಕ್ರಿಸ್ತ ಜೀವಿತ ಇರೋದಿಲ್ಲ ಅಂತೇಳಿ ಬಹಳಷ್ಟು ಜನ ಏನು ತಿಳ್ಕೊಳ್ತಾರಪ್ಪ ಅಂತಂದ್ರೆ, ಈ ಕ್ರಿಸ್ತಿಯ ಜೀವಿತದ ನಿಜವಾದಂಥ ಅರ್ಥವನ್ನು ಗ್ರಹಿಸಿಕೊಳ್ಳದೆ ಅನೇಕರು ಏನು ಮಾಡ್ತಾರಪ್ಪ ಅಂತಂದ್ರೆ, ಈ ಒಂದು ಶತ್ರುವಿನ ದಾಳಿಯ ಕುರಿತು ಸರಿಯಾಗಿ ಅವಗಾಹನ ಇಲ್ಲದೆ ಅನೇಕರು ಮೋಸ ಹೋಗ್ತಾರೆ. ಆದರೆ ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು, ದೇವರ ಮಕ್ಕಳಾಗಿರುವಂಥ ನಾವು, ಶತ್ರು ನಾವು ನೋಡ್ತಾ ಇದ್ದೇವೆ, ಆತನು ಅನುದಿನವೂ ಅನುಕ್ಷಣವೂ ಆತನು ದೇವರ ಮಕ್ಕಳ ಮೇಲೆ ಆತನು ದಾಳಿ ಮಾಡುವಂತವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಮತ್ತು ನಾವು ಒಂದನ್ನು ತಿಳಿದುಕೊಳ್ಬೇಕೇನಪ್ಪ ಅಂತಂದ್ರೆ, ಈಗಿರುವಂತ ಪರಿಸ್ಥಿತಿ ನಾಳೆಯೋ ಹಾಗೆ ಇರ್ತದೆ ಎಂಬುದಾಗಿ ನಾವು ಯಾರು ಕೂಡ ತಿಳಿದುಕೊಳ್ಬಾರ್ದು ಅಂತ ಹೇಳಿರಿ. ಹಲ್ಲೆಲೂಯಾ. ಈಗಿರುವಂತ ಕ್ಷೇಮಕರವಾದಂಥ ಪರಿಸ್ಥಿತಿ, ಈಗಿರುವಂತ ಆರೋಗ್ಯಕರವಾದಂಥ ಪರಿಸ್ಥಿತಿ, ಈಗಿರುವಂಥ ಒಂದು ಸಮಾಧಾನಕರವಾದಂಥ ಸ್ಥಿತಿ, ಅದು ಯಾವಾಗಲೂ ಕಂಟಿನ್ಯೂ ಆಗಿ ಇರ್ತದೆ ನಮ್ಮ ಜೀವಿತದಲ್ಲಿ. ಅದು ನಾಳೆಯೋ ಹಾಗೆ ಇರ್ತದೆ, ನಾಡೋದು ಕೂಡ ಹಾಗೆ ಇರ್ತದೆ, ನಿರಂತರ ಕೂಡ ಹಾಗೆ ಇರ್ತದೆ ಎಂಬುದಾಗಿ ನಾವು ತಪ್ಪಾಗಿ ಅದನ್ನು ತಿಳ್ಕೊಳ್ಬಾರ್ದು ಅಂತ ಹೇಳಿರಿ. ಕಾರಣ ಏನಪ್ಪಾ ಅಂತಂದ್ರೆ, ನಾವು ನೋಡ್ತೇವೆ ಶತ್ರು ಅಂತಕ್ಕಂಥವನು ಆತನು ಯಾವಾಗಲೂ ಆತನು ವಿಶ್ವಾಸಿಗಳ ಮೇಲೆ, ಕುಟುಂಬದ ಮೇಲೆ, ಸಭೆಯ ಮೇಲೆ, ದೇವಜನರ ಮೇಲೆ, ಆತನು ವ್ಯಕ್ತಿಗಳ ಮೇಲೆ, ಆತನು ಸಂಬಂಧಗಳ ಮೇಲೆ ಆತನು ನಿರಂತರವಾಗಿ ಆತನು ದಾಳಿಗಳನ್ನು ಮಾಡ್ತಾನೆ ಇರ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿಯ ದೇವಜನರೇ, ಶತ್ರು ದಾಳಿ ಮಾಡುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ ನಮ್ಮ ಒಂದು ಸ್ಪಂದನ ಯಾವ ರೀತಿಯಾಗಿರ್ಬೇಕಂತೇಳಿ. ಶತ್ರು ದಾಳಿ ಮಾಡ್ತಾನ, ಶತ್ರು ದಾಳಿ ಮಾಡುವುದು ನಿಲ್ಲಿಸುವುದಿಲ್ಲ, ಆತನು ಕಂಟಿನ್ಯೂ ಆಗಿ ಆತನು ದಾಳಿ ಮಾಡ್ತಾನೆ. ಶತ್ರು ನಮಗೆ ಆತನು ದಾಳಿ ಮಾಡದಂಥ ಸಂದರ್ಭದಲ್ಲಿ ಒಬ್ಬ ವಿಶ್ವಾಸಿಯಾಗಲಿ, ಒಬ್ಬ ಭಕ್ತನಾಗಲಿ, ಒಬ್ಬ ದೇವ್ರ ಮಗನಾಗಲಿ, ಒಬ್ಬ ದೇವ್ರ ಮಗಳಾಗಲಿ ಸ್ಪಂದನ ಯಾವ ರೀತಿಯಾಗಿರ್ಬೇಕು? ಶತ್ರುವಿನ ದಾಳಿಗೆ ನಮ್ಮ ಸ್ಪಂದನ ಯಾವ ರೀತಿಯಾಗಿರಬೇಕು? ಶತ್ರು ದಾಳಿ ಮಾಡದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಗೆ ಆ ಒಂದು ದಾಳಿಗೆ ಸ್ಪಂದಿಸಬೇಕೆಂಬುದಾಗಿ ಒಬ್ಬ ವಿಶ್ವಾಸಿ, ಒಬ್ಬ ದೇವ್ರ ಮಗನು, ಒಬ್ಬ ದೇವ್ರ ಮಗಳು ಸರಿಯಾಗಿ ಗ್ರಹಿಸ್ಕೊಂಡಿರ್ಬೇಕಂತೇಳಿರಿ. ಹಲ್ಲೆಲೂಯಾ. ಬನ್ನಿ, ನಾವು ನೋಡ್ತೇವೆ ದೇವ್ರ ವಾಕ್ಯದಲ್ಲಿ ಶತ್ರು 3 ಸ್ಥಳಗಳಲ್ಲಿ ಆತನು ದಾಳಿ ಮಾಡ್ತಾನಂತೇಳಿರಿ. ಹಲ್ಲೆಲೂಯಾ. ಎಲ್ಲಿರಿ? ಜಾಗ್ರತೆಯಿಂದ ಕೇಳ್ರಿ. ಶತ್ರು 3 ಸ್ಥಳಗಳಲ್ಲಿ ಆತನು ದಾಳಿ ಮಾಡ್ತಾನೆ. ಮೊಟ್ಟ ಮೊದಲದಾಗಿ ಆತನು ದಾಳಿ ಮಾಡುವಂಥ ಸ್ಥಳ ಯಾವುದಪ್ಪ ಅಂತಂದ್ರೆ, 2ನೇ ಪೂರ್ವಕಾಲ ವೃತ್ತಾಂತಗಳ ಪುಸ್ತಕ 32ನೇ ಅಧ್ಯಾಯ ನಾವು ನೋಡ್ತೇವೆ. ಅಲ್ಲಿ ಹಿಜ್ಕೀಯನ ಒಂದು ರಾಜ್ಯದ ಮೇಲೆ ಅಲ್ಲಿ ಶತ್ರು ದಾಳಿ ಮಾಡುವುದನ್ನು ನಾವು ನೋಡ್ತೇವೆ. ಯಾರು ಸತ್ಯವೇದ ತೆಗಿಬೇಡ್ರಿ, ದಯವಿಟ್ಟು ಹುಡುಕ್ಬೇಡ್ರಿ, ನೀವು ರೆಫರೆನ್ಸ್ ಮಾತ್ರ ನೆನಪಲ್ಲಿ ಇಟ್ಕೊಡ್ರಿ. ಆಮೇಲೆ ನಿಮಗೆ ಅದು ಬೇಕಪ್ಪ ಅಂತಂದ್ರೆ ಯೂಟ್ಯೂಬ್ನಲ್ಲಿ ಇರ್ತದೆ, ಆಮೇಲೆ ನೀವು ಹೋಗಿ ಅದನ್ನು ನೋಡ್ರಿ. ಆದರೆ ಇವಾಗ ಸಮಯ ಸ್ವಲ್ಪ ಇರೋದ್ರಿಂದ ಎಲ್ಲರೂ ವಾಕ್ಯದ ಕಡೆ ಗಮನ ಕೊಡ್ರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಮೊಟ್ಟ ಮೊದಲನೇ ದಾಳಿ ನಾವು ನೋಡ್ತೇವೆ, ಸತ್ಯವೇದದಲ್ಲಿ ಶತ್ರು ದಾಳಿ ಮಾಡಿದಾಗ ಕೆಲವೊಂದು ವ್ಯಕ್ತಿಗಳು ಆ ಶತ್ರುವಿನ ದಾಳಿಗೆ ಸ್ಪಂದಿಸಿದ್ದಾರೆ ಅಂತೇಳಿ. ಶತ್ರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವರ ರೆಸ್ಪಾನ್ಸ್ ಯಾವ ರೀತಿಗಿತ್ತು, ಅವರ ಒಂದು ಸ್ಪಂದನೆ ಯಾವ ರೀತಿಗಿತ್ತು ಎಂಬುದಾಗಿ ನಾವು ನೋಡೋಣ. ಶತ್ರು 3 ಸ್ಥಳದಲ್ಲಿ ಆತನು ದಾಳಿ ಮಾಡುವಂತವನಾಗಿದ್ದಾನೆ. ಮೊಟ್ಟ ಮೊದಲನೇ ದಾಳಿ ಆತನು ಎಲ್ಲಿ ಮಾಡುತ್ತಾನೆ ಎಂಬುದನ್ನು ಸಂದರ್ಭದಲ್ಲಿ ನಾವು 2ನೇ ಪೂರ್ವಕಾಲ ವೃತ್ತಾಂತಗಳ ಪುಸ್ತಕ 32ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನದ ತನಕ ನಾವು ನೋಡ್ತಾ ಬರೋದಾದ್ರೆ, ಅಲ್ಲಿ ಹಿಜ್ಕೀಯ ರಾಜ್ಯನ ಮೇಲೆ, ಆ ರಾಜ್ಯದ ಮೇಲೆ, ಆ ಕುಟುಂಬದ ಮೇಲೆ ಆತನು ಮೊಟ್ಟ ಮೊದಲನೇದಾಗಿ ಆತನು ದಾಳಿ ಮಾಡ್ತಾ ಇದ್ದಾನೆ ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನೋಡ್ತೇವೆ ಅಂತ ಹೇಳಿ. ಹಲ್ಲೆಲೂಯಾ. ಏನಾದರೂ ಬರ್ಕೊಡ್ರಿ ನೀವು. ಅಲ್ಲಿ ಹಿಜ್ಕೀಯ ರಾಜನ ಮೇಲೆ ಅಲ್ಲಿ ವೈರಿಯು ದಾಳಿ ಮಾಡೋದಕ್ಕೋಸ್ಕರಾಗಿ ಬರ್ತಾನೆ. ಅಲ್ಲಿ ನೀವು ಹಿಜ್ಕೀಯ ರಾಜನ ಮನೆ ಅಂತಾದ್ರೂ ಬರ್ಕೊಡ್ರಿ, ಹಿಜ್ಕೀಯನ ರಾಜ್ಯ ಅಂತಾದ್ರೂ ಬರ್ಕೊಡ್ರಿ, ಎಲ್ಲ ಒಂದೇ ಸೇಮ್ ನಾವು ನೋಡ್ತೇವೆ. ಒಟ್ಟಾರೆ ನಾನು ಬರೆದುಕೊಂಡಂತ ವಿಷಯ ಏನಪ್ಪ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಶತ್ರು ದಾಳಿ ಮಾಡುವಂತ ಸ್ಥಳ ಯಾವುದಪ್ಪ ಅಂತಂದ್ರೆ ಆತನು ಕುಟುಂಬಗಳ ಮೇಲೆ ಆತನು ದಾಳಿ ಮಾಡುವಂತವನಾಗಿದ್ದೇನೆ ಎಂಬುದನ್ನು ನೋಡ್ತೇವೆ. ಅದು ಎಲ್ಲಿ ಎಂಬುದನ್ನು ನೋಡುವಂಥ ಸಂದರ್ಭದಲ್ಲಿ 2ನೇ ಪೂರ್ವಕಾಲ ವೃತ್ತಾಂತಗಳ ಪುಸ್ತಕ 32ನೇ ಅಧ್ಯಾಯದಲ್ಲಿ ಈ ಶತ್ರು ದಾಳಿ ಮಾಡುವಂತ ಸಂದರ್ಭದಲ್ಲಿ ಈ ವ್ಯಕ್ತಿ, ಈ ಹಿಜ್ಕೀಯನು ಯಾವ ರೀತಿಗೆ ಸ್ಪಂದಿಸಿದನು ಎಂಬುದಾಗಿ ಅಲ್ಲಿ ನಾವು ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಮತ್ತು 2ನೇದಾಗಿ ನಾವು ನೋಡ್ತೇವೆ, ಮೊದಲನೇ ಸಮಯಲ ಬರೆದ ಪುಸ್ತಕ 30ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ, ಅಲ್ಲಿ ಕೂಡ ಒಂದು ದಾಳಿ ಮಾಡ್ತಾನೆ ಶತ್ರು. ನಾವು ನೋಡ್ತೇವೆ ದಾವೀದನು ಆತನು ಹೊರಗಡೆ ಹೋಗಿ ಇನ್ನೇನು ಒಳಗಡೆ ಬರೋಷ್ಟರಲ್ಲಿ ನಾವು ನೋಡ್ತೇವೆ ಅಲ್ಲಿ ದಾವೀದನ ಒಂದು ಹೆಂಡತಿಯನ್ನು, ದಾವೀದನ ಮಕ್ಕಳನ್ನು ನಾವು ನೋಡ್ತೇವೆ. ಅಲ್ಲಿ ಬಂದು ಚಿಕ್ಲಕ್ ಅಂತಕ್ಕಂಥ ಇವ್ರು ಇರುವಂತ ಊರನ್ನು ಸುಟ್ಟು ಅಲ್ಲಿರುವಂತ ಎಲ್ಲರನ್ನು ಏನ್ ಮಾಡ್ತಾರಂದ್ರೆ ಸೆರೆಯಾಗಿ ಒಯ್ದಿರ್ತಾರಂತೇಳಿ. ಹಲ್ಲೆಲೂಯಾ.
ಎರಡನೇದಾಗಿ ನಾವು ನೋಡ್ತೇವೆ, ಮೊದಲನೇ ಸಮಯಲ್ ಪುಸ್ತಕ 30ನೇ ಅಧ್ಯಾಯದಲ್ಲಿ ಸಂಬಂಧಗಳ ಮೇಲೆ ಶತ್ರು ಆತನು ದಾಳಿ ಮಾಡ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡ್ತೇವೆ, ಶತ್ರು ಎಲ್ಲಿ ದಾಳಿ ಮಾಡ್ತಾನಪ್ಪ ಅಂತಂದ್ರೆ 2ನೇ ಸಮಯಲ್ ಪುಸ್ತಕ 21ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದಾವೀದನು ಯುದ್ಧದಲ್ಲಿ ದಣಿದಂಥ ಸಂದರ್ಭದಲ್ಲಿ, ದಾವೀದನು ಯುದ್ಧಕ್ಕೆ ಹೋದಂಥ ಸಂದರ್ಭದಲ್ಲಿ, ದಾವೀದನು ರಣರಂಗದಲ್ಲಿ ಇದ್ದ ಸಂದರ್ಭದಲ್ಲಿ, ಆ ಯುದ್ಧದಲ್ಲಿ ದಾವೀದನ ಏನಾಗ್ತಾನಪ್ಪ ಅಂತಂದ್ರೆ ಸ್ವಲ್ಪ ನಿತ್ರಾಣನಾಗ್ತಾನೆ, ಸ್ವಲ್ಪ ಬಲ ಕಳೆದುಕೊಳ್ತಾನೆ. ದಾವೀದನು ಯಾವಾಗ ಬಲಹೀನನಾಗ್ತಾನೋ, ಆತನು ತನ್ನ ಬಲವನ್ನು ಕಳ್ಕೊಳ್ತಾನೋ, ದಾವೀದನು ಆ ಯುದ್ಧದಲ್ಲಿ ಆಯಾಸವಾಗ್ತಾನೋ, ತಕ್ಷಣ ಅಲ್ಲಿ ಒಬ್ಬ ನಾವು ನೋಡ್ತೇವೆ, ಆ ವೈರಿಗಳಲ್ಲಿದ್ದಂಥ ಒಬ್ಬ ರೇಫಾಯರಲ್ಲಿ ಒಬ್ಬನಾದಂಥ ಒಬ್ಬನ ಏನ್ ಮಾಡ್ತಾನಪ್ಪ ಅಂತಂದ್ರೆ ದಾವೀದನನ್ನು ತಕ್ಷಣ ಏನ್ ಮಾಡಬೇಕಪ್ಪ ಅಂತಂದ್ರೆ ಆತನನ್ನು ಕೊಲ್ಲಬೇಕೆಂಬುದಾಗಿ ಮುಂದೆ ಹೋಗ್ತಾನಂತೇಳಿರಿ. ಹಲ್ಲೆಲೂಯಾ. ಆವಾಗ ನಾವು ನೋಡ್ತೇವೆ, ದಾವೀದನ ಜೊತೆ ಇದ್ದಂಥ ಒಬ್ಬ ಸೈನಿಕನು, ದಾವೀದನ ಸಂಗಡ ಇದ್ದಂಥ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ದಾವೀದನ ಸಮೀಪಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಈತನು ಹೋಗಿ ಆತನನ್ನು ಕೊಲೆ ಮಾಡಿಬಿಡ್ತಾನಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಎರಡನೇದಾಗಿ ನೋಡ್ರಿ, ಶತ್ರು ಎಲ್ಲಿ ದಾಳಿ ಮಾಡ್ತಾನಪ್ಪ ಅಂತಂದ್ರೆ ನಾಯಕತ್ವದ ಮೇಲೆ ಆತನು ದಾಳಿ ಮಾಡ್ತಾನಂತೇಳಿ. ಹಲ್ಲೆಲೂಯಾ. ಹೇಳ್ರಿ, ಶತ್ರು 3 ಸ್ಥಳಗಳಲ್ಲಿ ಆತನು ದಾಳಿ ಮಾಡ್ತಾನೆ ಎಂಬುದಾಗಿ ನಾನು ನಿಮ್ಗೆ ಹೇಳಿದೆ. ಎಲ್ಲೆಲ್ಲಿ ದಾಳಿ ಮಾಡ್ತಾನೆ? ಮೊಟ್ಟ ಮೊದಲಾಗಿ ಶತ್ರು ದಾಳಿ ಮಾಡುವಂಥ ಸ್ಥಳ ಯಾವುದ್ರಿ? ಕುಟುಂಬದ ಮೇಲೆ ಆತನು ದಾಳಿ ಮಾಡ್ತಾನೆ. ಎರಡನೇದಾಗಿ ಆತನು ಎಲ್ಲಿ ದಾಳಿ ಮಾಡ್ತಾನೆ? ಆತನು ಸಂಬಂಧಗಳ ಮೇಲೆ ಆತನು ದಾಳಿ ಮಾಡ್ತಾನೆ. ಮೂರನೇದಾಗಿ ಆತನು ಎಲ್ಲಿ ದಾಳಿ ಮಾಡ್ತಾನೆ? ನಾಯಕತ್ವದ ಮೇಲೆ ಆತನು ದಾಳಿ ಮಾಡ್ತಾನೆ. ಈ 3 ದಾಳಿಗಳು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಈ ದಾಳಿಗಳಾದಂಥ ಸಂದರ್ಭದಲ್ಲಿ ದಾಳಿಗೆ ಒಳಗಾದಂಥ ಭಕ್ತರು ಈ ದಾಳಿ ಮಾಡದಂಥ ಒಂದು ದಾಳಿಕೋರನಿಗೆ ಯಾವ ರೀತಿಗೆ ಸ್ಪಂದಿಸಿದ್ರು ಎಂಬುದಾಗಿ ಈ 3 ದಾಳಿಗಳ ಕುರಿತು ಇವತ್ತು ನಾವೇನು ನೋಡೋದು ಬೇಕಾಗಿಲ್ಲ. ಆದರೆ ಇವತ್ತು ನಾವು ಒಂದೇ ಒಂದು ದಾಳಿಯ ಕುರಿತು ಇವತ್ತು ನಾವು ನೋಡಿ ಕರ್ತನ ಒಂದು ಮೇಜಿನಲ್ಲಿ ಕೈ ಹಾಕೋಣ. ನಾವು ನೋಡ್ತೇವೆ, ಮೊಟ್ಟ ಮೊದಲನೇ ದಾಳಿ ಯಾವುದು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ, ನನ್ನ ಪ್ರೀತಿ ದೇವಜನರೇ, ನಾವು ನೋಡ್ತೇವೆ ಇವತ್ತು ಕುಟುಂಬದ ಮೇಲೆ ಅಥವಾ ನಮ್ಮ ಒಂದು ಸಭೆಯ ಮೇಲೆ ಅಥವಾ ನಮ್ಮ ಒಂದು ವೈಯಕ್ತಿಕ ಜೀವಿತದ ಮೇಲೆ ಅಥವಾ ನಮ್ಮ ಒಂದು ರಾಜ್ಯದ ಮೇಲೆ ಯಾವುದನ್ನಾದ್ರೂ ತಿಳ್ಕೋರಿ. ನಾನು ಕುಟುಂಬ ಎಂಬುದಾಗಿ ಬರೆದುಕೊಂಡಿದ್ದೀನಿ. ಮೊಟ್ಟ ಮೊದಲನೇದಾಗಿ ನಮ್ಮ ಕುಟುಂಬದ ಮೇಲೆ ವೈಯಕ್ತಿಕವಾಗಿ ಶತ್ರು ದಾಳಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸ್ಪಂದನೆ ಹೇಗಿರಬೇಕು? ಮೊದಲನೇದಾಗಿ ಶತ್ರು ನಮ್ಮ ವಿಷಯದಲ್ಲಿ ಆತನು ದಾಳಿ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸ್ಪಂದನೆ ಏನಿರಬೇಕು? ಒಂದು ವೇಳೆ ನಮ್ಮ ಒಂದು ಸ್ಪಂದನೆ ಅಂತಕ್ಕಂಥದ್ದು ಅದು ಶತ್ರುವಿಗೆ ನಾವು ನೋಡ್ತೀವಿ, ಅದು ಸ್ಪಂದನೆ ಕರೆಕ್ಟ್ ಆಗಿತ್ತಪ್ಪ ಅಂತಂದ್ರೆ ನಾವು ನೋಡ್ತೇವೆ, ದಾವೀದನು ಹೇಳಿದಂತೆ ನಾವು ನೋಡ್ತೇವೆ, ಶತ್ರು ನಮ್ಮ ವಿಷಯದಲ್ಲಿ ಹಿಗ್ಗದಂತೆ ನಾವು ನೋಡ್ಕೊಳ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾವು ಓದಿದಾಗ ದಾವೀದನಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಕೀರ್ತನೆ 41:11 ಏನು ಹೇಳ್ತಾನಂದ್ರೆ, ನನ್ನ ದೇವರೇ, ನನ್ನ ಶತ್ರು ನನ್ನ ವಿಷಯದಲ್ಲಿ ಹಿಗ್ಗದಂತೆ ನೀನೇನು ಮಾಡಿದ್ದಿ ಎಂಬುದಾಗಿ ಹೇಳ್ತಾನೆ. ಶತ್ರು ನಮ್ಮ ವಿಷಯದಲ್ಲಿ ಹಿಗ್ಬಾರ್ದಪ್ಪ ಅಂತಂದ್ರೆ, ಶತ್ರು ನಮ್ಮ ವಿಷಯದಲ್ಲಿ ಸಂತೋಷ ಪಡಬಾರ್ದಪ್ಪ ಅಂತಂದ್ರೆ, ಶತ್ರು ಅನೇಕ ಕುಯುಕ್ತಿಗಳನ್ನ ಇಟ್ಕೊಂಡು ನಮ್ಮ ಮೇಲೆ ದಾಳಿ ಮಾಡಿದ್ರು ಕೂಡ ಆತನಿಗೆ ಸಂತೋಷ ಆಗ್ಬಾರ್ದಪ್ಪ ಅಂತಂದ್ರೆ, ಶತ್ರು ನಿರಾಶೆ ಆಗ್ಬೇಕು, ಶತ್ರು ಬಲಹೀನನಾಗ್ಬೇಕಪ್ಪ ಅಂತಂದ್ರೆ ನಾನು ಮತ್ತು ನೀನು ಮಾಡುವಂತ ಒಂದು ಸ್ಪಂದನೆ ಹೇಗಿರ್ಬೇಕೆಂಬುದಾಗಿ ಬನ್ನಿ ನಾವೆಲ್ಲರೂ ಕೂಡ ಮೊಟ್ಟ ಮೊದಲನೇದಾಗಿ ಒಬ್ಬ ವ್ಯಕ್ತಿ ಜೀವಿತದಲ್ಲಿ ದಾಳಿಯಾದಂಥ ಸಂದರ್ಭದಲ್ಲಿ ಆತನು ಹೇಗೆ ಆ ದಾಳಿಗೆ ಸ್ಪಂದಿಸಿದನೆಂಬುದಾಗಿ ನಾವು ನೋಡಿಕೊಂಡು ಆತನಿಂದ ಪಾಠವನ್ನು ಕಲ್ತ್ಕೊಂಡು ನಾವು ಕೂಡ ಬಲವನ್ನು ತಂದುಕೊಳ್ಳೋಣ. 2ನೇ ಪೂರ್ವಕಾಲ ವೃತ್ತಾಂತಗಳ ಪುಸ್ತಕ 32ನೇ ಅಧ್ಯಾಯ ನೋಡ್ರಿ. 2 ಕ್ರಾನಿಕಲ್ 2ನೇ ಪೂರ್ವಕಾಲ ವೃತ್ತಾಂತಗಳ ಪುಸ್ತಕ 32ನೇ ಅಧ್ಯಾಯ. ದಯವಿಟ್ಟು ನಿಮ್ಮ ಸತ್ಯವೇದವನ್ನು ನನ್ನೊಂದಿಗೆ ನೀವು ತಿರುಗಿಸುವುದಾದ್ರೆ, ಶತ್ರುವಿನ ದಾಳಿಗೆ ವ್ಯಕ್ತಿಯು ಸ್ಪಂದಿಸಿದಂಥ ರೀತಿ ಅದನ್ನು ನಾವು ನೋಡಿಕೊಂಡು ನಾವೆಲ್ಲರೂ ಕೂಡ ಬಲವನ್ನು ತಂದುಕೊಂಡು ನಾವು ಕೂಡ ಕರ್ತನ ಮೇಜಿನಲ್ಲಿ ಕೈ ಹಾಕೋಣ. ದಯವಿಟ್ಟು ಯಾರಾದರೂ ಓದ್ತೀರಾ? 32ನೇ ಅಧ್ಯಾಯ 1ನೇ ವಚನ, 2ನೇ ವಚನ, 3ನೇ ವಚನ ಓದ್ರಿ. ಈ ಭಕ್ತಿ ಕಾರ್ಯಗಳಾದ ನಂತರ ಅಶೂರದ ಅರಸನಾದ ಸೆನಾರಿಬನು ಅಶ್ಮೂರದ ಅರಸನಾದಂತಹ ಸೆನ್ಬೆರನು ಯುದ್ಧಕ್ಕೆ ಹೊರಟನು. ಯಹೂದದಲ್ಲಿ ನುಗ್ಗಿ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದು ಅವುಗಳಿಗೆ ಮುತ್ತಿಗೆ ಹಾಕಿದನು. ದೇಶದೊಳಗೆ ನುಗ್ಗಿದ ಸೆನಾರಿಬನು
ದೇಶದೊಳಗೆ ನುಗ್ಗಿದ ಸೆನ್ಬೆರನು ಯೆರೂಸಲೇಮಿನ ಮೇಲೆ ಯುದ್ಧ ಮಾಡಬೇಕಾಗಿ ಯೆರೂಸಲೇಮಿನ ಮೇಲೆಯೂ ಯುದ್ಧ ಮಾಡೋದಕ್ಕಾಗಿ ಬರಬೇಕೆಂದಿರುವುದು ಹಿಜ್ಕೀಯನಿಗೆ ಗೊತ್ತಾಗಲು ಗೊತ್ತಾಗಲು ಅವನು ಪಟ್ಟಣದ ಹೊರಗಿರುವ ಎಲ್ಲಾ ಬಾವಿಗಳನ್ನು ಮುಚ್ಚಿಸಬೇಕೆಂದು ಮನಸ್ಸು ಮಾಡಿ ತನ್ನ ಸರದಾರರ ಮತ್ತು ಶೂರರ ಮುಂದೆ ಆ ಪ್ರಸ್ತಾಪವನ್ನಿಟ್ಟು ಅವರ ಸಹಾಯವನ್ನು ಪಡಕೊಂಡನು. ಆಗ ಅನೇಕರು ಸೇರಿ ಇಲ್ಲಿಗೆ ಬರುವ ಅಶ್ಶೂರದ ರಾಜನಿಗೆ ಬೇಕಾದಷ್ಟು ನೀರು ಯಾಕೆ ಸಿಕ್ಕಬೇಕು ಎಂದು ಹೇಳಿಕೊಂಡು ಎಲ್ಲಾ ಬಾವಿಗಳನ್ನು ದೇಶ ಮಧ್ಯದಲ್ಲಿ ಹರಿಯುವ ಹಳ್ಳಗಳನ್ನು ಮುಚ್ಚಿಬಿಟ್ಟನು. ಸಾಕಮ್ಮ. ಹಲ್ಲೆಲೂಯಾ. ನಾವು ನೋಡ್ತಿದ್ದೇವೆ ನಮ್ಮ ಪ್ರೀತಿ ದೇವರ ಮಕ್ಕಳೇ, ಇಲ್ಲಿ ಹಿಜ್ಕೀಯನ ಮೇಲೆ ನಾವು ನೋಡ್ತಿದ್ದೇವೆ ಸೆನ್ಬೆರ್ ಅಂತಕ್ಕಂಥವನು ದಾಳಿ ಮಾಡ್ಕೋದಕ್ಕೋಸ್ಕರ ಆತನ ಏನ್ ಬರ್ತಾ ಇದ್ದಾನೆ. ಯೆರೂಸಲೇಮಿನ ಮೇಲೆ ಕೂಡ ನಾನು ಏನ್ ಮಾಡ್ಬೇಕಂದ್ರೆ ದಾಳಿ ಮಾಡಬೇಕು. ಯೆರೂಸಲೇಮಿನ ಮೇಲೆ ಕೂಡ ನಾನು ದಾಳಿ ಮಾಡಿ ಅದನ್ನು ಕೂಡ ನಾನು ಏನ್ ಮಾಡಬೇಕು, ವಶ ಮಾಡಿಕೊಳ್ಬೇಕೆಂಬುದಾಗಿ ಸೆನ್ಬೆರನ್ ಅಂತಕ್ಕಂಥವನು ಆತನು ಯುದ್ಧಕ್ಕೆ ಹೊರಟು ಬರುವಂತ ಸುದ್ದಿ ಯಾರಿಗೆ ಗೊತ್ತಾಗ್ತದಪ್ಪ ಅಂತಂದ್ರೆ ಹಿಜ್ಕೀಯನಿಗೆ ಅದು ಗೊತ್ತಾಗ್ತದ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಯಾವಾಗ ಶತ್ರುವಿನ ದಾಳಿ ಮಾಡೋದಕ್ಕೋಸ್ಕರ ಬರ್ತಾ ಇದ್ದಾನೆಂಬುದಾಗಿ ಹಿಜ್ಕೀಯನಿಗೆ ಗೊತ್ತಾಗ್ತದೋ, ಯಾವಾಗ ಶತ್ರು ನನ್ನ ಮೇಲೆ, ನನ್ನ ರಾಜ್ಯದ ಮೇಲೆ, ನನ್ನ ರಾಜ್ಯದಲ್ಲಿರುವಂಥ ಎಲ್ಲ ಕುಟುಂಬಗಳ ಮೇಲೆ, ನನ್ನ ವೈಯಕ್ತಿಕವಾದಂಥ ಬದುಕಿನ ಮೇಲೆ ಆತನು ದಾಳಿ ಮಾಡೋದಕ್ಕೋಸ್ಕರ ಬರ್ತಿದ್ದಾನೆಂಬುದಾಗಿ ಗೊತ್ತಾದ ತಕ್ಷಣವೇ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಹಿಜ್ಕೀಯನು ಆ ಒಂದು ವೈರಿಗೆ, ಆ ಒಂದು ದಾಳಿಕೋರನಿಗೆ ಯಾವ ರೀತಿಗೆ ಆತನು ಸ್ಪಂದಿಸಿದನಪ್ಪ ಅಂತಂದ್ರೆ, ಯಾವ ರೀತಿಗೆ ಆತನು ಆ ಒಂದು ದಾಳಿಯನ್ನು ಎದುರ್ಕೊಂಡನಪ್ಪ ಅಂತಂದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಹಿಜ್ಕೀಯನು ಆ ಒಂದು ದಾಳಿಕೋರನಿಗೆ, ಆ ಶತ್ರುವಿಗೆ ಎದುರಿಸಿದಂತ ರೀತಿ ನಾವು ನೋಡ್ಬೇಕಾದಪ್ಪ ಅಂತಂದ್ರೆ, ದಾವೀದನು ಹೇಳಿದಂತೆ ಈತನು ಕೂಡ ದೇವರೇ ನನ್ನ ವಿಷಯದಲ್ಲಿ ಶತ್ರು ಹಿಗ್ಗದಂತೆ ಮಾಡಿದೆ ಎಂಬುದಾಗಿ ಈತನು ಕೂಡ ಆತನು ಹೇಳ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು ನೋಡ್ತೇವೆ ಅನೇಕ ಸಲ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ, ಇವತ್ತು ಶತ್ರು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ, ಶತ್ರು ದಾಳಿ ಮಾಡುವಂತ ಸಂದರ್ಭದಲ್ಲಿ ನಾವು ಅನೇಕ ಸಲ ಏನ್ ಮಾಡ್ತೀವಪ್ಪ ಅಂತಂದ್ರೆ, ನಾವು ಏನ್ ಮಾಡ್ಬೇಕೆಂಬುದಾಗಿ ನಮ್ಗೆ ಗೊತ್ತಾಗಂಗಿಲ್ಲ. ಶತ್ರುವಿನ ದಾಳಿಗೆ ಯಾವ ರೀತಿಗೆ ಸ್ಪಂದಿಸ್ಬೇಕಂತ ನಮ್ಗೆ ಗೊತ್ತಾಗಿಲ್ಲ. ಆದ್ರೆ ಹಿಜ್ಕೀಯನು ನಮಗೆ ಕಲಿಸ್ತಾ ಇದ್ದಾನೆ. ಇಲ್ಲಿ ಏನು ಕಲಿಸ್ತಾ ಇದ್ದಾನೆ, ಮೊಟ್ಟ ಮೊದಲದಾಗಿ ಆತನು ದಾಳಿ ಮಾಡೋದಕ್ಕೋಸ್ಕರ ಯುದ್ಧಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಹಿಜ್ಕೀಯನು ಮಾಡಿದಂತ ಮೊಟ್ಟ ಮೊದಲನೇ ಕೆಲಸ ಏನಪ್ಪಾ ಅಂತಂದ್ರೆ, ಆತನು ನೋಡ್ತಾ ಇದ್ದೇವೆ ಮೊಟ್ಟ ಮೊದಲಾಗಿ ತನ್ನ ಕಡೆಯಿಂದ ಹೋಗುವಂತ ಸಹಾಯ ಶತ್ರುವಿಗೆ ಸಿಕ್ಕಬಾರದು ಎಂಬುದಾಗಿ ಆತನ ನಿರ್ಧಾರ ಮಾಡ್ತಾನಂತ ಹೇಳಿರಿ. ಹಲ್ಲೆಲೂಯಾ. ಅರ್ಥ ಆಗ್ಲತ್ತದ್ರಿ? ಆತನು ಹಿಜ್ಕೀಯನು ಮೊಟ್ಟ ಮೊದಲನೇದಾಗಿ ಆತನು ಮಾಡಿರುವಂಥ ಒಂದು ಉತ್ತಮವಾದಂಥ ಶ್ರೇಷ್ಠವಾದಂಥ ಕೆಲಸ ಏನಪ್ಪಾ ಅಂತಂದ್ರೆ, ತನ್ನ ಕಡೆಯಿಂದ ಯಾವುದೇ ಒಂದು ಸಹಾಯ, ತನ್ನ ಕಡೆಯಿಂದ ಯಾವುದೇ ಒಂದು ಶತ್ರುವಿಗೆ ಉಪಯೋಗವಾಗುವಂಥ ವಸ್ತು ಆತನಿಗೆ ಸೇರಬಾರ್ದಂತೇಳಿ ಆತನು ಮೊಟ್ಟ ಮೊದಲೇ ಆತನು ಪ್ರಯತ್ನ ಮಾಡ್ತಾನಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಮೊಟ್ಟ ಮೊದಲಿಗೆ ಶತ್ರು ದಾಳಿ ಮಾಡೋದಕ್ಕೋಸ್ಕರ ಬರುವಂತ ಸಂದರ್ಭದಲ್ಲಿ ಹಿಜ್ಕೀಯನು ಏನ್ ಮಾಡ್ತಾನಪ್ಪ ಅಂತಂದ್ರೆ, ತನ್ನ ವೈರಿಗೆ ಯಾವುದರಿಂದ ಬಲ ಬರ್ತದೋ, ತನ್ನ ವೈರಿಗೆ ಯಾವುದರಿಂದ ಶಕ್ತಿ ಬರ್ತದೋ, ಯಾವ ಬಲವನ್ನು ತೆಗೆದುಕೊಂಡು, ಯಾವ ಒಂದು ಶಕ್ತಿಯನ್ನು ತೆಗೆದುಕೊಂಡು ಆತನ ನನ್ನ ಮೇಲೆ ಯುದ್ಧಕ್ಕೆ ಬರ್ತಾನೆ ಎಂಬುದಾಗಿ ಸರಿಯಾಗಿ ಆತನು ಗ್ರಹಿಸಿಕೊಂಡು ನಾವು ನೋಡ್ತೇವೆ, ಆತನು ತನ್ನ ಕಡೆಯಿಂದ ಈ ವೈರಿಗೆ ಹೋಗುವಂತ ಎಲ್ಲಾ ವಸ್ತುಗಳನ್ನು ಆತನ ಏನ್ ಮಾಡ್ತಾನೆ ಅಂದ್ರೆ ಸ್ಟಾಪ್ ಮಾಡ್ಬಿಡ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಆತನ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಆತನು ಯುದ್ಧಕ್ಕೆ ಬರುವಂತ ಸಂದರ್ಭದಲ್ಲಿ, ಶತ್ರು ದಾಳಿ ಮಾಡುವಂತ ಸಂದರ್ಭದಲ್ಲಿ ಆತನು ಆ ಊರು, ಆ ಒಂದು ಊರಲ್ಲಿರುವಂತ ಪ್ರತಿಯೊಂದು ನಾಲೆಯನ್ನು, ಪ್ರತಿಯೊಂದು ಹಳ್ಳವನ್ನು, ಪ್ರತಿಯೊಂದು ಬಾವಿಯನ್ನು ಎಲ್ಲೂ ಕೂಡ ಅವರು ಯುದ್ಧಕ್ಕೆ ಬರುವಂತ ಸಂದರ್ಭದಲ್ಲಿ ಒಂದು ಹನಿ ನೀರು ಕೂಡ ಅವ್ರಿಗೆ ಎಲ್ಲೂ ಕೂಡ ಏನಾಗಬಾರ್ದು, ಸಿಗ್ಬಾರ್ದಂತ ಹಿಜ್ಕೀಯನು ಏನ್ ಮಾಡ್ತಾನಂದ್ರೆ, ಮೊಟ್ಟ ಮೊದಲೇದಾಗಿ ಎಲ್ಲರೂ ಕೂಡ್ಕೊಂಡು ಏನ್ ಮಾಡ್ತಾನಂದ್ರೆ ಎಲ್ಲ ಹಳ್ಳಗಳನ್ನು, ಎಲ್ಲ ಬಾವಿಗಳನ್ನು ಏನ್ ಮಾಡ್ತಾನ, ಮುಚ್ಚಿಬಿಡ್ತಾನ ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ವಾಕ್ಯ ಭಾಗದಲ್ಲಿ ನಾವು ಏನ್ ನೋಡ್ತೀವಪ್ಪ ಅಂತಂದ್ರೆ, ನಾವು ಅನೇಕ ಸಲ ಏನ್ ಮಾಡ್ತೀವಿ ಅಂತಂದ್ರೆ, ಶತ್ರು ನಮ್ಮ ವಿರುದ್ಧವಾಗಿ ಗೆಲ್ಲಲಿಕ್ಕೆ ನಾವೇ ಆತನಿಗೆ ಆಯುಧಗಳನ್ನು ಕೊಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಬಹಳ ಸಲ ನಾವು ಏನ್ ಮಾಡ್ತೀವಿ ಅಂದ್ರೆ, ಶತ್ರು ನಮ್ಮ ಮೇಲೆ ಗೆಲ್ಲಬೇಕಪ್ಪ ಅಂತಂದ್ರೆ, ಶತ್ರು ನಮ್ಮ ಮೇಲೆ ವಿಜಯವನ್ನು ಸಾಧಿಸ್ಬೇಕಪ್ಪ ಅಂತಂದ್ರೆ ನಾವೇ ಆತನಿಗೆ ಆಯುಧವನ್ನು ಕೊಡ್ತೀವಿ.
ನಾವೇ ಆತನಿಗೆ ಅವಕಾಶವನ್ನು ಕೊಡ್ತೀವಿ. ಆದರೆ ಹಿಜ್ಕೀಯನ್ ನೋಡ್ರಿ, ಆತನು ಯಾವ ರೀತಿಗೆ ಆತನು ಶತ್ರುವಿಗೆ ಯಾವ ರೀತಿಗೆ ಆತನ ಎದುರಿಸನಪ್ಪ ಅಂತಂದ್ರೆ, ತನ್ನ ಕಡೆಯಿಂದ ಯಾವುದೇ ಸಹಾಯ ಹೋಗದಂತೆ, ಯಾವುದೇ ರೀತಿಯಿಂದ ಶತ್ರು ಬಲ ಹೊಂದದಂತೆ ಆತನು ತನ್ನಲ್ಲಿರುವಂತ ಎಲ್ಲಾ ನೀರನ್ನು ಆತನು ಎಲ್ಲ ಕ್ಲೋಸ್ ಮಾಡಿದನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಶತ್ರು ದಾಳಿಗೋಸ್ಕರ ಬಂದಂಥ ಸಂದರ್ಭದಲ್ಲಿ ಹಿಜ್ಕೀಯನು ಯಾವ ರೀತಿಗೆ ಆತನು ಮೊಟ್ಟ ಮೊದಲಿಗೆ ಆತನು ಸ್ಪಂದಿಸಿದನಪ್ಪ ಅಂತಂದ್ರೆ ನಾವು ನೋಡ್ತೇವೆ. ಮೊಟ್ಟ ಮೊದಲಿಗೆ ಆತನು ಶತ್ರು ಬಂದ ತಕ್ಷಣ ಆತನ ಸೈನ್ಯವನ್ನು ಕಟ್ಟಿಕೊಂಡು, ಆತನ ರಥಗಳನ್ನು ತೆಗೆದುಕೊಂಡು, ಆತನ ಬಾಣಗಳು ತೆಗೆದುಕೊಂಡು, ಬಿಲ್ಲನ್ನು ತೆಗೆದುಕೊಂಡು ಆತನ ಜೊತೆಗೆ ಯುದ್ಧಕ್ಕೆ ಆತನು ಹೋಗ್ಲಿಲ್ಲ. ಆ ಶತ್ರುವಿಗೆ ಯಾವ ರೀತಿಗೆ ಸ್ಪಂದಿಸಿದನಪ್ಪ ಅಂತಂದ್ರೆ ನಾವು ನೋಡ್ತೇವೆ, ತನ್ನ ಕಡೆಯಿಂದ ಯಾವುದೇ ಸಹಾಯ ಹೋಗದಂತೆ ಆತನು ಮೊಟ್ಟ ಮೊದಲಿಗೆ ಆತನ ಕೆಲಸ ಮಾಡ್ದನಂತೇಳಿ. ಹಲ್ಲೆಲೂಯಾ. ಇವತ್ತು ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಶತ್ರುವಿಗೆ ನಮ್ಮ ಕಡೆಯಿಂದ ಸಹಾಯ ಹೋಗ್ಬಾರ್ದಪ್ಪ ಅಂತಂದ್ರೆ ಅನೇಕ ಸಲ ನಮ್ಮ ಜೀವಿತದಲ್ಲಿ ಶತ್ರು ಕಾರ್ಯ ಮಾಡಲು, ಶತ್ರು ಜಯಿಸಲು ನಾವೇ ಅನೇಕ ಸಲ ಶತ್ರುಗೆ ಅವಕಾಶ ಕೊಡ್ತೇವೆ. ನೀವು ಆದಿಕಾಂಡ 16ನೇ ಅಧ್ಯಾಯ ಮನೆಗೆ ಹೋಗಿ ನೀವು ಓದೋದಾದ್ರೆ ನಾವು ನೋಡ್ತೇವೆ, ಸಾರಳಿಗೆ ಒಂದು ಬಾಧೆ ಇತ್ತು, ಸಾರಳಿಗೆ ಒಂದು ದುಃಖ ಇತ್ತು. ಆಕೆಗಿರುವಂಥ ದುಃಖ ಏನಪ್ಪ ಅಂದ್ರೆ, ಆಕೆಗಿರುವಂಥ ಬಾಧೆ ಏನಪ್ಪ ಅಂತಂದ್ರೆ ನಾವು ನೋಡ್ತೇವೆ, ನನಗೆ ಇನ್ನೂ ಕೂಡ ಮಕ್ಕಳು ಹುಟ್ಟಲಿಲ್ಲ, ನಾನು ಇನ್ನೂ ಕೂಡ ಬಂಜೆ ಆಗಿದ್ದೀನಲ್ಲ, ನನ್ನ ಜೀವಿತದಲ್ಲಿ ಈ ಒಂದು ಭಯಂಕರವಾದಂಥ ಶಾಪಗ್ರಸ್ತವಂಥ ಜೀವಿತದಿಂದ ನಾನು ರೋಷ ಹೋಗಿದ್ದೀನಿ, ನಾನು ಬೆಂದು ಹೋಗಿದ್ದೀನಿ, ಇದಕ್ಕೆ ನಾನು ಪರಿಷ್ಕಾರ ಬೇಕಂತೇಳಿ ನಾವು ನೋಡ್ತೇವೆ. ಹಾಗರಳನ್ನು, ಐಗುಪ್ತ ದೇಶದ ಒಂದು ದಾಸಿಯಾಗಿರುವಂಥ ಹಾಗರಳನ್ನು ತಂದು ಅಬ್ರಹಾಮನಿಗೆ ಮದುವೆ ಮಾಡಿಬಿಡ್ತಾಳೆ. ನೀವು ಹೇಳ್ರಿ, ಸಾರಾ ತನ್ನ ಸಮಸ್ಯೆನ ಹೆಚ್ಚು ಮಾಡ್ಕೊಂಡ್ರೆ ಕಡಿಮೆ ಮಾಡ್ಕೊಂಡೋಡ್ರಿ? ಜೋರ್ ಹೇಳ್ರಿ. ಸಾರಾ ತನ್ನ ಸಮಸ್ಯೆ ಹೆಚ್ಚು ಮಾಡ್ಕೊಂಡ್ರೆ ಕಡಿಮೆ ಮಾಡ್ಕೊಂಡೋಳು? ಹೆಚ್ಚಿಗೆ ಮಾಡ್ಕೊಂಡೋಳು. ಸಹಾರ ಶತ್ರುವಿಗೆ ಸಹಾಯ ಮಾಡಿದಳೆ, ತನ್ನನ್ನು ತಾನು ಕಾಪಾಡ್ಕೊಂಡೋಡ್ರಿ? ಶತ್ರುವಿಗೆ ಸಹಾಯ ಮಾಡಿದಳು. ನೋಡ್ರಿ, ನೀವು ಆದಿಕಾಂಡ 16ನೇ ಮುಂದೆ ಬರ್ತಾ ಬರ್ತಾ ಹೋದ್ರಿ, ಯಾವ ರೀತಿಗೆ ತನ್ನ ಸಮಸ್ಯೆಗೆ, ತನ್ನ ಬಾಧೆಗೆ ಪರಿಷ್ಕಾರ ಹುಡುಕ್ಲಿಕ್ಕೆ ಹೋಗಿ ತಾನೇ ಶತ್ರುವಿಗೆ ಏನ್ ಮಾಡ್ತಾಳಪ್ಪ ಅಂತಂದ್ರೆ, ಅಧಿಕಾರವನ್ನು ಏನ್ ಮಾಡ್ತಾಳಪ್ಪ ಅಂತಂದ್ರೆ, ಎಲ್ಲವನ್ನು ಶತ್ರು ಗೆಲ್ಲಲಿಕ್ಕೆ, ಶತ್ರು ವಿಜೃಂಭಿಸ್ಲಿಕ್ಕೆ, ಶತ್ರು ಗೆಲ್ಲಲಿಕ್ಕೆ ಆಕೆಯಿಂದಲೇ ಎಲ್ಲ ಸಹಾಯ ಏನ್ ಮಾಡ್ತದ್ರಿ, ಹೋಗ್ಬಿಡ್ತದೆ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ಮಾತುಗಳನ್ನು ಕೇಳುವಂತ ನಾವು ಇವತ್ತು ನಮ್ಮ ಜೀವಿತದಲ್ಲಿ ಶತ್ರು ದಾಳಿ ಮಾಡುವಂತ ಸಂದರ್ಭದಲ್ಲಿ ಅನೇಕ ಸಲ ನಾವೇನ್ ತಪ್ಪು ಮಾಡ್ತೀವಿ ಗೊತ್ತಾ? ನಾವು ತಿಳಿಲಾರದೆ ಏನ್ ತಪ್ಪು ಮಾಡ್ತೀವಪ್ಪ ಅಂತಂದ್ರೆ ನಾವು ನೋಡ್ತೇವೆ, ನಾವು ತೆಗೆದುಕೊಳ್ಳುವಂತ ಒಂದು ನಿರ್ಣಯ ಆಗಿರ್ಬೋದು, ನಾವು ತೆಗೆದುಕೊಳ್ಳುವಂತ ಒಂದು ನಿರ್ಧಾರವಾಗಿರ್ಬೋದು, ಯಾವುದೇ ಆಗಿರ್ಲಿ, ಅದು ಏನಾಗ್ತದಪ್ಪ ಅಂತಂದ್ರೆ ಶತ್ರುವಿಗೆ ಅದು ಬಲವಾದಂತ ಬಾಣವಾಗಿ ಉಪಯೋಗ ಆಗ್ತದೆ ಅಂತೇಳಿ. ಹಲ್ಲೆಲೂಯಾ. ಒಂದ್ಸಲ ಟಿವಿಯಲ್ಲಿ ನಾನು ನೋಡ್ತಾ ಇದ್ದೆ, 2 ಮತಗಳ ಮಧ್ಯೆ ಒಂದು ಡಿಬೇಟ್ ನಡೀತಾ ಇತ್ತು. ಅಂದ್ರೆ ಇವರು ದೇವರ ಬಗ್ಗೆ, ಧರ್ಮದ ಬಗ್ಗೆ ಹೇಳ್ತಾ ಇದ್ರೆ, ಅವ್ರ ದೇವರ ಬಗ್ಗೆ, ಧರ್ಮದ ಬಗ್ಗೆ ಹೇಳ್ತಾ ಇದ್ರೆ, 2 ಗುಂಪುಗಳ ಮಧ್ಯೆ ಡಿಬೇಟ್ ನಡೀತದೆ. ಆ ಟಿವಿಲಿ ಇದ್ದಂತ ಆಂಕರ್ ಆತನು ಪ್ರಶ್ನೆಗಳ ಸುರಿಮಳೆ ಸುರಿತಾ ಇದ್ದಾನೆ. ಆದ್ರೆ ಒಂದ್ ಕಡೆ ಇರುವಂತ ಗುಂಪಿನವ್ರ ಕಡೆ ಎಷ್ಟೇ ತಪ್ಪು ಹಾಕ್ಬೇಕಂದ್ರೆ ತಪ್ಪು ಕಾಣ್ತಾ ಇಲ್ಲ. ಈ ಕಡೆ ಗುಂಪಿನಲ್ಲಿ ಎಷ್ಟು ಹುಡುಕಿದ್ರು ಒಂದು ತಪ್ಪು ಕೂಡ ಸಿಗ್ತಾ ಇಲ್ಲ. ಆದ್ರೆ ಎದುರಿರುವಂತ ವ್ಯಕ್ತಿಗಳು ಏನಾದರೂ ಮಾಡಿ ತಪ್ಪು ಹಿಡಿಬೇಕಂತೇಳಿ ಪ್ರಯತ್ನ ಪಟ್ಟರು ಕೂಡ ಅವರು ಯಾವುದೇ ತಪ್ಪು ಕಾಣ್ತಾ ಇಲ್ಲ. ಅಷ್ಟರಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ಈ ತಪ್ಪೇ ಇಲ್ಲದಂತ ಈ ಒಂದು ಗುಂಪಿನಲ್ಲಿ ಒಬ್ಬ ವ್ಯಕ್ತಿ ಒಂದು ಉದ್ರೇಕದಿಂದ ಒಂದು ಮಾತು ಅಂದು ಬಿಡ್ತಾನ್ರಿ. ಕಲಾಸ್ ಒಂದ್ ಮಾತು ಅನ್ಬಾರ್ದು, ಆ ಮಾತು ಅಂದು ಬಿಡ್ತಾನವ. ಇನ್ನು ಆ ಒಂದು ಮಾತು ಆ ಡಿಬೇಟ್ನಲ್ಲಿ ಹಿಡ್ಕೊಳ್ತಾರ್ರಿ. ಹಿಡ್ಕೊಂಡು ಅದು ಏನು ಮಾಡ್ತಾರಪ್ಪ ಅಂತಂದ್ರೆ ಅದು ಬಹಳ ದೊಡ್ಡ ಒಂದು ಪ್ರಭುಗಂಡನೇ ಮಾಡ್ಬಿಟ್ಬಿಡ್ತಾರ ಅಂತೇಳಿ. ಹಲ್ಲೆಲೂಯಾ. ಇವತ್ತು ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಅನೇಕ ಸಲ ನಾವು ಮಾಡುವಂಥ ತಪ್ಪೇನಪ್ಪ ಅಂತಂದ್ರೆ, ಅನೇಕ ಸಲ ನಮಗೆ ತಿಳಿಯದೆ ನಾವು ಮಾಡುವಂಥ ಒಂದು ಕೆಲಸ ಏನಪ್ಪ ಅಂತಂದ್ರೆ, ಶತ್ರು ನಮ್ಮ ಮೇಲೆ ಜಯಿಸಲು ನಾವೇ ಏನ್ ಮಾಡ್ತೀವಪ್ಪ ಅಂತಂದ್ರೆ ಆಯುಧವನ್ನು ಶತ್ರು ಕೊಡುತ್ತೇವೆ ಅಂತೇಳಿ. ಅದಕ್ಕೋಸ್ಕರಾಗಿ ನಾವೆಲ್ಲರೂ ಕೂಡ ಇವತ್ತು ಹಿಜ್ಕೀಯನ ಮೂಲಕವಾಗಿ ನಾವು ಒಂದು ಪಾಠವನ್ನು ಕಲ್ತ್ಕೊಳ್ಬೇಕಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಹಿಜ್ಕೀಯನು ವೈರಿ ತನ್ನ ಮೇಲೆ ಯುದ್ಧಕ್ಕೆ ಬಂದಂತ ಸಂದರ್ಭದಲ್ಲಿ, ವೈರಿ ಆತನು ಯುದ್ಧ ಮಾಡೋದಕ್ಕೋಸ್ಕರ ಬಂದಂತ ಸಂದರ್ಭದಲ್ಲಿ ಹಿಜ್ಕೀಯನು ಮಾಡಿದಂತ ಮೊಟ್ಟ ಮೊದಲನೇ ಕೆಲಸ ಏನಪ್ಪ ಅಂತಂದ್ರೆ, ತನ್ನ ಕಡೆಯಿಂದ ಸಹಾಯ ಹೋಗುವುದನ್ನು ಆತನು ಏನ್ ಮಾಡಿದನಪ್ಪ ಅಂತಂದ್ರೆ ಮೊಟ್ಟ ಮೊದಲಿಗೆ ಆತನು ನಿಲ್ಲಿಸಿದನಂತೇಳಿ.
ಮತ್ತು ಎರಡನೇದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಆತನ ಜೀವಿತದಲ್ಲಿ, ಹಿಜ್ಕೀಯನ ಒಂದು ಜೀವಿತದಲ್ಲಿ ರಾಜ್ಯದ ಮೇಲೆ, ಕುಟುಂಬದ ಮೇಲೆ ಶತ್ರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ, ಅನೇಕ ಸಲ ಎರಡನೇದಾಗಿ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ, ಯಾರು ದಾಳಿ ಮಾಡೋದಕ್ಕೋಸ್ಕರ ಈ ಶತ್ರು ಬಂದಿದ್ದಾನೋ ಶತ್ರುವಿಗೆ ಕ್ರಮ ಪಡಿಸ್ಲಿಕ್ಕೆ ನಾವು ಹೋಗ್ತೀವಿ ಅಂತೇಳಿರಿ. ಅಲ್ಲೆಲ್ಲೂಯ್ಯ. ನಾವು ಮಾಡುವಂಥ ತಪ್ಪೇನ್ರಿ? ಶತ್ರು ನಮ್ಮ ಮೇಲೆ ದಾಳಿ ಮಾಡುವಾಗ ನಾವೇನು ಮಾಡ್ತೀವ್ರಿ? ಏನು ಮಾಡ್ತೀವ್ರಿ? ಶತ್ರುಗೆ ಏನು ಮಾಡ್ತೀವಿ ಅಂದ್ರೆ, ಆ ಶತ್ರುವಿಗೆ ಕ್ರಮ ಪಡಿಸ್ಲಿಕ್ಕೆ ಹೋಗ್ತೀವಿ. ನಾವು ಎದಕ್ಕೆ ಹೋಗ್ತೀವಿ? ನಂದೇ ರೈಟು, ನಾನೇ ಕರೆಕ್ಟು, ಅದಕ್ಕೆ ನಾ ಸರಿಯಾಗಿದ್ದೀನಿ, ಅದಕ್ಕೀಗ ನಾ ಎಲ್ಲ ಸರಿಯಾಗಿದ್ದೀನಿ, ನಾ ಕರೆಕ್ಟ್ ಇದ್ದೀನಿ, ನಾ ಕ್ರಮಬದ್ಧವಾಗಿದ್ದೀನಿ, ನಾ ಶಿಸ್ತುಬದ್ಧವಾಗಿದ್ದೀನಿ, ನಾ ರೈಟ್ ಇದ್ದೀನಿ. ಆದ್ರೆ ಎದುರು ದಾಳಿ ಮಾಡುವಂಥ ಶತ್ರು ಏನನ, ಅವನ ಬಲ್ಲಿ ಏನಿಲ್ಲ, ಕ್ರಮ ಇಲ್ಲ. ಅವನ ಬಲ್ಲಿ ಕ್ರಮ ಇಲ್ಲದಕ್ಕಾಗಿ ನಾವೇನು ಮಾಡ್ತೀವಿ ಅಂದರೆ, ನಾವು ರೈಟು, ನಾವು ಕ್ರಮಳವರಾಗಿದ್ದೀವಿ ಅಂತೇಳಿ ಎರಡನೇದಾಗ ಏನು ಮಾಡ್ತೀವಿ ಅಂದರೆ, ಶತ್ರುವಿಗೆ ನಾವು ಏನು ಮಾಡ್ತೀವಿ ಅಂದರೆ ಕ್ರಮ ಪಡಿಸ್ಲಿಕ್ಕೆ ನಾವು ಹೋಗ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಹಿಜ್ಕೀಯನು ಎರಡನೇದಾಗ ಆತನು ಮಾಡಿರುವಂಥ ಶ್ರೇಷ್ಠ ಕೆಲಸ ಏನಪ್ಪ ಅಂತಂದರೆ, ನಾವು ನೋಡ್ತೇವೆ, ಶತ್ರು ಆತನ ಮೇಲೆ ಬಂದಂಥ ಸಂದರ್ಭದಲ್ಲಿ, ಆತನ ರಾಜ್ಯದ ಮೇಲೆ ಬಂದಂಥ ಸಂದರ್ಭದಲ್ಲಿ, ಆತನ ಕುಟುಂಬದ ಮೇಲೆ ಶತ್ರು ದಾಳಿಗೋಸ್ಕರ ಬಂದಂಥ ಸಂದರ್ಭದಲ್ಲಿ ಆತನು ಮೊಟ್ಟ ಮೊದಲಾಗಿ ತನ್ನ ಕಡೆಯಿಂದ ಹೋಗುವಂಥ ಸಹಾಯವನ್ನು ಆತನು ನಿಲ್ಲಿಸಿದನು, ಶತ್ರುವನ್ನು ಬಲಹೀನಗೊಳಿಸಿದನು, ಶತ್ರು ಆತನ ಮೇಲೆ ಹಿಗ್ಗದಂತೆ ಮಾಡಿದನು. ಆತನ ಎರಡನೇದಾಗ ಆತನು ಏನು ಮಾಡಿದ ಎಂಬುದಾಗಿ ಓದ್ತೀರಾ ಯಾರಾದರೂ? 4ನೇ ವಚನ ಓದಮ್ಮ. ಆಗ ಅನೇಕರು ಸೇರಿ, ಇಲ್ಲಿಗೆ ಬರುವ ಅಶೋರದ ರಾಜನಿಗೆ ಬೇಕಾದಷ್ಟು ನೀರು ಯಾಕೆ ಸಿಕ್ಕಬೇಕೆಂದು ಹೇಳಿಕೊಂಡು ಎಲ್ಲಾ ಬಾವಿಗಳನ್ನು, ದೇಶದ ಮಧ್ಯದಲ್ಲಿ ಹರಿಯುವ ಹಳ್ಳಗಳನ್ನು ಮುಚ್ಚಿಬಿಟ್ಟರು. ಇದಲ್ಲದೆ ಅರಸನು ಧೈರ್ಯಗೊಂಡು ಅಲ್ಲಲ್ಲಿ ಬಿದ್ದು ಹೋದ ಪೌಳಿ ಗೋಡೆಗಳನ್ನು, ಈ ಮಾತು ನಿಮ್ಮ ಬೈಬಲ್ನಾಗ ಬರ್ಕೊಂಡು ಅಂಡರ್ಲೈನ್ ಮಾಡ್ಕೊಂಡ್ರೆ, ಅಲ್ಲಲ್ಲಿ ಬಿದ್ದು ಹೋದಂತ ಗೋಡೆಗಳನ್ನು, ಈ ಮಾತು ನಿಮ್ಮ ಬೈಬಲ್ನಲ್ಲಿ ಮಾರ್ಕ್ ಮಾಡ್ಕೊಡ್ರಿ. ಅಲ್ಲಲ್ಲಿ ಬಿದ್ದು ಹೋದಂತ ಗೋಡೆಗಳನ್ನು, ಪೌಳು ಗೋಡೆಗಳನ್ನು ಜೀರ್ಣೋದ್ಧಾರ ಮಾಡಿಸಿ ಸಾಕಮ್ಮ. ಎರಡನೇದಾಗಿ ಹಿಜ್ಕೀಯ ರಾಜನು ಎರಡನೇದಾಗಿ ಮಾಡಿರುವಂಥ ಒಂದು ಶ್ರೇಷ್ಠವಾದಂಥ ಕೆಲಸ ಏನಪ್ಪ ಅಂತಂದ್ರೆ, ಆತನು ಎದುರು ವ್ಯಕ್ತಿಯನ್ನು ಕ್ರಮಪಡಿಸ್ಲಿಕ್ಕೆ ಆತನು ಹೋಗಲಿಲ್ಲ, ಶತ್ರುವಿಗೆ ಕ್ರಮಪಡಿಸ್ಲಿಕ್ಕೆ ಆತನು ಹೋಗಲಿಲ್ಲ. ಆತನು ಏನು ಮಾಡಿದನಪ್ಪ ಅಂತಂದ್ರೆ, ಶತ್ರುವಿಗೆ ಕ್ರಮಪಡಿಸೋದು ಬದಲಾಗಿ ಆ ಶತ್ರುವನ್ನು, ಆತನ ತಪ್ಪು ಆತನಿಗೆ ಸರಿಯಾಗಿ ತಿದ್ದು ಹೇಳುವುದ್ರ ಬದಲಾಗಿ ಆತನ ಏನ್ ಮಾಡಿದ್ರಪ್ಪ ಅಂದ್ರೆ, ತನ್ನನ್ನು ತಾನು ಕ್ರಮಪಡಿಸಿಕೊಂಡ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನೋಡ್ತಾ ಇದೀವಿ ಅಂತೇಳಿ. ಹಲ್ಲೆಲೂಯಾ. ಹಿಜ್ಕೀಯನು ಏನ್ ಮಾಡಿದನಪ್ಪ ಅಂತಂದ್ರೆ, ಆತನು ಅಲ್ಲಲ್ಲಿ ಬಿದ್ದು ಹೋದಂತ ಗೋಡೆಗಳನ್ನು ಆತನ ಏನ್ ಮಾಡಿದ, ತಿರುಗಿ ಆತನ ಕಟ್ಟಿಸಿದನಂತ. ಹಲ್ಲೆಲೂಯಾ. ಏನಾಗ್ಯದಂತ್ರಿ? ಗೋಡೆ ಏನಾಗ್ಯದಂತ, ಹಿಜ್ಕೀಯನ ಗೋಡೆ ಏನಾಗ್ಯದಂತ, ಅಲ್ಲಲ್ಲಿ ಏನಾಗ್ಯದಂತ್ರಿ, ಬಿದ್ದು ಹೋಗ್ಯದಂತೆ. ಇದು ಹಿಜ್ಕೀಯನಿಗೆ ಗೊತ್ತಾಯ್ತು. ಶತ್ರು ದಾಳಿ ಮಾಡ್ತಾ ಇದ್ದಾನೆ, ಶತ್ರು ದಾಳಿಗೆ ಸಿದ್ಧವಾಗಿದ್ದಾನೆ. ಆ ಶತ್ರುವಿನ ದಾಳಿಗೆ ನಾನು ಸಿಕ್ಕಿಬಿರಬಾರ್ದಪ್ಪ ಅಂತಂದ್ರೆ ನಾನೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಬಿದ್ದು ಹೋದಂತ ನನ್ನ ಗೋಡೆಗಳನ್ನು ಏನ್ ಮಾಡ್ಬೇಕು, ಅದನ್ನು ತಿರುಗಿ ನಾನೇನ್ ಮಾಡ್ಬೇಕಂದ್ರೆ ಕಟ್ಟಬೇಕು, ಅದನ್ನು ಸರಿ ಮಾಡ್ಬೇಕೆಂಬುದಾಗಿ ಆತನು ಮೊಟ್ಟ ಮೊದಲದಾಗಿ ಈ ವಾಕ್ಯ ಭಾಗದಲ್ಲಿ ಏನು ನೋಡ್ತೀವಿ ಅಂದ್ರೆ, ಹಿಜ್ಕೀಯನು ತನ್ನನ್ನು ತಾನು ಕ್ರಮಪಡಿಸಿಕೊಂಡನೆಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ನನ್ನ ಮಾತು ಅರ್ಥ ಆಗ್ಲತ್ತದ್ರಿ? ಭಾಷೆ ಅರ್ಥ ಆಗ್ಲತ್ತದ? ಹಿಜ್ಕೀಯನು ಏನು ಮಾಡ್ದನ್ರಿ? ಎದುರು ವ್ಯಕ್ತಿಯನ್ನು ಕ್ರಮಪಡಿಸದೆ, ಎದುರು ವ್ಯಕ್ತಿಯ ತಪ್ಪು ಆತನಿಗೆ ಅರಿವು ಬರುವಂತೆ ಮಾತಾಡದೆ, ಹಿಜ್ಕೀಯನು ಎರಡನೇದಾಗ ಆತನ ಏನ್ ಮಾಡ್ದನಪ್ಪ ಅಂತಂದ್ರೆ, ತನ್ನನ್ನು ತಾನು ಕ್ರಮಪಡಿಸಿಕೊಂಡನಂತ. ಇವತ್ತು ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು, ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಇವತ್ತು ನಾವು ಮಾಡಬೇಕಾಗಿರುವಂಥ ಪ್ರಾಮುಖ್ಯವಾದಂಥ ಕೆಲಸ ಏನಪ್ಪಾ ಅಂತಂದ್ರೆ, ಹಿಜ್ಕೀಯನು ನಮಗೆ ಒಳ್ಳೆ ಮಾದರಿಯಾಗಿದ್ದಾನೆ. ಹಿಜ್ಕೀಯನು ಇವತ್ತು ನಮಗೆ ಒಳ್ಳೆ ಒಂದು ಉದಾಹರಣೆಯಾಗಿದ್ದಾನೆ. ಇವತ್ತು ಆತನ ಮೇಲೆ ಬಂದಂಥ ಶತ್ರುವಿಗೆ, ಆತನ ಮೇಲೆ ದಾಳಿ ಮಾಡುವ ಬಂದಂಥ ಶತ್ರುವಿಗೆ ಆತನು ಎಂತ ಅದ್ಭುತವಾದಂಥ ಒಂದು ಸ್ಪಂದನ ಮಾಡಿದನಪ್ಪ ಅಂತಂದ್ರೆ, ಆ ದಾಳಿಗೆ ಯಾವ ರೀತಿಗೆ ರೆಸ್ಪಾಂಡ್ ಆದನಪ್ಪ ಅಂತಂದ್ರೆ, ಬಹಳ ಅದ್ಭುತವಾದ ರೀತಿಯಿಂದ ಆ ಶತ್ರುವಿಗೆ ಆತನು ರೆಸ್ಪಾಂಡ್ ಆದನು, ಆತನು ಸ್ಪಂದಿಸಿದನು. ನಾವು ನೋಡ್ತೇವೆ, ಶತ್ರುವಿಗೆ ಕ್ರಮಪಡಿಸ್ಲಿಕ್ಕೆ ಆತನ ಹೋಗಲಿಲ್ಲ, ಶತ್ರುವಿಗೆ ಸರಿ ಮಾಡೋದಕ್ಕೋಸ್ಕರ ಆತನ ಹೋಗಲಿಲ್ಲ. ಅದರ ಬದಲಾಗಿ ಆತನ ಏನ್ ಮಾಡಿದನಪ್ಪ ಅಂತಂದ್ರೆ, ತನ್ನನ್ನು ತಾನು ಕ್ರಮಪಡಿಸಿಕೊಂಡನೆಂಬಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ವಿಶ್ವಾಸಿ ಮಕ್ಕಳಾಗಿರುವಂತ ನಾವು, ದೇವ್ರ ಮಕ್ಕಳಾಗಿ ಅಂತ ನಾವು ಅನೇಕ ಸಲ ನಾವು ಏನ್ ಮಾಡ್ತೀವಿ ಅಂದ್ರೆ, ಎದುರು ವ್ಯಕ್ತಿಯನ್ನು ಸರಿ ಮಾಡೋದಕ್ಕೋಸ್ಕರ ನಾವು ಹೋಗ್ತೀವಿ. ನಾವು ಅನೇಕ ಸಲ ನಾವು ಏನ್ ಮಾಡ್ತೀವಿ ಅಂದ್ರೆ, ಏನೋ ಒಂದು ಸಂದರ್ಭ ಬಂದಾಗ, ಯಾವುದೋ ಒಂದು ತಪ್ಪಾದಾಗ ನಾವು ಏನ್ ಮಾಡ್ತೀವಿ ಅಂದ್ರೆ, ಎದುರು ವ್ಯಕ್ತಿಯನ್ನು ಕ್ರಮಪಡಿಸ್ಲಿಕ್ಕೆ ನಾವು ಹೋಗ್ತೀವಿ. ಅದು ಯಾವತ್ತೂ ನಾವು ಮಾಡಬಾರ್ದು ಅಂತ ಹೇಳಿರಿ. ಆತನು ಸರಿಯಾಗುವುದಿಲ್ಲ, ಆತನು ಕ್ರಮ ಪಡುವುದಿಲ್ಲ. ಆತನು
ಆತನು ಸರಿಯಾಗುವುದಿಲ್ಲ, ಆತನು ಕ್ರಮ ಪಡುವುದಿಲ್ಲ. ಒಂದು ವೇಳೆ ನಿನ್ನ ವಿಷಯದಲ್ಲಿ ಶತ್ರು ಹಿಗ್ಗಬಾರದಪ್ಪ ಅಂತಂದ್ರೆ, ನಿನ್ನ ವಿಷಯದಲ್ಲಿ ಶತ್ರು ಸಂತೋಷ ಪಡಬಾರ್ದಪ್ಪ ಅಂತಂದ್ರೆ, ನೀನು ದೇವರಿಗೆ ಇಷ್ಟನೂ ಆಗಿರ್ಬೇಕಪ್ಪ ಅಂತಂದ್ರೆ, ನಿನ್ನ ಜೀವಿತದಲ್ಲಿ ನೀನು ಮೊಟ್ಟ ಮೊದಲಿಗೆ ಮಾಡಬೇಕಾಗಿರುವಂತ 2ನೇ ಕೆಲಸ ಏನಪ್ಪ ಅಂತಂದ್ರೆ, ಈ ಹಿಜ್ಕೀಯನು ಯಾವ ರೀತಿಗೆ ಶತ್ರು ದಾಳಿ ಮಾಡೋದಕ್ಕೋಸ್ಕರ ಬಂದಾಗ ತನ್ನನ್ನು ತಾನು ಯಾವ ರೀತಿಗೆ ಸರಿ ಮಾಡಿಕೊಂಡನು, ತನ್ನನ್ನು ತಾನು ಯಾವ ರೀತಿಗೆ ತಾನು ಕ್ರಮಪಡಿಸಿಕೊಂಡನು, ತನ್ನ ಮನೆಯನ್ನು, ತನ್ನ ಕುಟುಂಬವನ್ನು, ತನ್ನ ರಾಜ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕೆಂಬುದಾಗಿ ಅಲ್ಲಲ್ಲಿ ಬಿದ್ದು ಹೋದಂತ ಗೋಡೆಗಳನ್ನು ಯಾವ ರೀತಿಗೆ ತಿರುಗಿ ಅದನ್ನು ಕಟ್ಟಿಕೊಂಡನು, ಆ ರೀತಿಗೆ ಪ್ರತಿಯೊಬ್ಬ ವಿಶ್ವಾಸಿ ತನ್ನ ಜೀವಿತದಲ್ಲಿ ಎಲ್ಲಿ ನಾನು ಬಿದ್ದು ಹೋಗಿದ್ದೀನಿ, ಪ್ರತಿಯೊಬ್ಬ ದೇವರ ಮಗನು, ಪ್ರತಿಯೊಬ್ಬ ದೇವರ ಮಗಳು ಎಲ್ಲಿ ನಾನು ಬಿದ್ದು ಹೋಗಿದ್ದೀನಿ, ಎಲ್ಲಿ ನಾನು ತಪ್ಪಿ ಹೋಗ್ತಾ ಇದ್ದೀನಿ, ಎಲ್ಲಿ ನಾನು ಜಾರಿ ಹೋಗ್ತಾ ಇದ್ದೀನಿ, ಎಲ್ಲಿ ನಾನು ಈಗ ನಾನಿರುವಂತ ಸ್ಥಿತಿಯಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಅರು ಒಬ್ಬ ವಿಶ್ವಾಸಿಗೆ ಉಂಟಾಗ್ಬೇಕಂತೇಳಿ. ಆದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಅನೇಕ ವಿಶ್ವಾಸಿ ಮಕ್ಕಳಿಗೆ ಇವತ್ತು ಅನೇಕ ದೇವರ ವಾಕ್ಯವನ್ನು ಕೇಳಿದ್ರು ಕೂಡ, ಎಷ್ಟೇ ಉಪದೇಶ ಕೇಳಿದ್ರು ಕೂಡ, ಇವತ್ತು ವಿಶ್ವಾಸಿ ಮಕ್ಕಳ ಜೀವಿತ ಯಾವ ರೀತಿಗಿದೆ ಅಂದ್ರೆ, ಇವತ್ತು ಕ್ರೈಸ್ತರ ಜೀವಿತ ಯಾವ ರೀತಿಗಿದೆ ಅಂದ್ರೆ, ನಾವು ನೋಡ್ತೇವೆ ದೇವರ ಮಾತುಗಳನ್ನು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟು ಉಪದೇಶವನ್ನು ಗಾಳಿಗೆ ತೂರಿ ಇವತ್ತು ನಾವು ನೋಡ್ತೇವೆ ಶತ್ರು ದಾಳಿ ಮಾಡೋದಕ್ಕೋಸ್ಕರ ಬಂದಂತ ಸಂದರ್ಭದಲ್ಲಿ, ಶತ್ರು ಈ ಲೋಕದಲ್ಲಿ ನಮಗೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ನಾವು ಅನೇಕ ಸಲ ಶತ್ರುವನ್ನು ಕ್ರಮಪಡಿಸಲಿಕ್ಕೆ ನಾವು ಹೋಗ್ತೇವೆ, ಅನೇಕ ಸಲ ಶತ್ರುಗಳಿಗೆ ನಾವು ಸರಿ ಮಾಡೋದಕ್ಕೋಸ್ಕರ ನಾವು ಹೋಗ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಯಾವತ್ತೂ ಕೂಡ ಅದನ್ನು ನಾವು ಮಾಡಬಾರ್ದು. ಯಾಕಪ್ಪ ಅಂತಂದ್ರೆ, ಮೊಟ್ಟ ಮೊದಲಿಗೆ ಹಿಜ್ಕೀಯನು ಒಂದು ಅದ್ಭುತವಾದಂಥ ಒಂದು ಶತ್ರುವಿನ ದಾಳಿಗೆ ಸ್ಪಂದನೆ ಯಾವ ರೀತಿಗೆ ಮಾಡಬೇಕೆಂಬುದಾಗಿ ನಮಗೆ ಆತನು ಜಯದ ಜೀವಿತ ಕುರಿತು ಇವತ್ತು ನಮಗೆ ಮಾದರಿ ತೋರಿಸ್ತಾ ಇದ್ದಾನೆ. ಇವತ್ತು ಶತ್ರು ದಾಳಿ ಮಾಡುವಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ನೀವು ಮಾಡಬೇಕಾಗಿರುವಂಥ ಒಂದು ಕೆಲಸ ಏನಪ್ಪಾ ಅಂತಂದ್ರೆ, ನಮ್ಮನ್ನು ನಾವು ಕ್ರಮಪಡಿಸಿಕೊಳ್ಬೇಕಂತೇಳಿ. ಹಲ್ಲೆಲೂಯಾ. ಎಲ್ಲಿ ಬಿದ್ದು ಹೋಗಿದ್ದೀವಿ ನಾವು, ಎಲ್ಲಿ ತಪ್ಪಿ ಹೋಗಿದ್ದೀವಿ ನಾವು, ನನ್ನ ಪ್ರಾಂತದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಕುಟುಂಬ ಜೀವಿತದಲ್ಲಿ, ನನ್ನ ಭಕ್ತಿ ಜೀವಿತದಲ್ಲಿ, ನನ್ನ ಪರಿಶುದ್ಧತೆಯಲ್ಲಿ ನಾನು ಎಲ್ಲಿ ಬಿದ್ದು ಹೋಗಿದ್ದೀನಿ? ನನ್ನ ಪ್ರೀತಿ ದೇವರ ಮಕ್ಕಳೇ, ಒಂದ್ ವೇಳೆ ನಮ್ಮನ್ನು ನಾವು ಕ್ರಮಪಡಿಸ್ಕೊಳ್ಳಿಲ್ಲಪ್ಪ ಅಂತಂದ್ರೆ, ಎದುರು ವ್ಯಕ್ತಿಯನ್ನು ಕ್ರಮಪಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ, ಎದುರು ವ್ಯಕ್ತಿಯನ್ನು ಸರಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ, ಎದುರಿರುವಂತ ಶತ್ರುವಿಗೆ ನಾವು ಕ್ರಮಪಡಿಸ್ಲಿಕ್ಕೆ ನಮ್ಮ ಬುದ್ಧಿ, ನಮ್ಮ ಜ್ಞಾನ, ನಮ್ಮ ಸಾಮರ್ಥ್ಯ ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದೀವಪ್ಪ ಅಂತಂದ್ರೆ, ನಮ್ಮ ಜೀವಿತದಲ್ಲಿ ನಾವು ಜಯವನ್ನು ಸಾಧಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ನಾವು ಶತ್ರುವಿಗೆ ಕ್ರಮಪಡಿಸ್ಲಿಕ್ಕೆ ಹೋಗ್ತೀವೋ, ಶತ್ರು ನಮ್ಮ ಮೇಲೆ ಆತನ ನಗ್ತಾನಂತೇಳಿ. ಹಲ್ಲೆಲೂಯಾ. ಶತ್ರು ಆತನು ಸಂತೋಷ ಪಡ್ತಾನೆ. ಅದಕ್ಕೋಸ್ಕರ ನಮ್ಮ ಜೀವಿತದಲ್ಲಿ, ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ ಇವತ್ತು ಶತ್ರು ನಮ್ಮ ವಿಷಯದಲ್ಲಿ ಸಂತೋಷ ಪಡಬಾರ್ದಪ್ಪ ಅಂತಂದ್ರೆ, ಇವತ್ತು ದಾವೀದನು ಕೀರ್ತನೆ 41ನೇ ಅಧ್ಯಾಯ 11ನೇ ವಚನ ಆತನು ಹೇಳ್ತಾ ಇದ್ದಾನೆ, ನನ್ನ ದೇವರೇ, ನನ್ನ ವಿಷಯದಲ್ಲಿ ಶತ್ರು ಹಿಗ್ಗದಂತೆ ನೀನು ಮಾಡಿದ್ದೀಯ ಎಂಬುದಾಗಿ ಆತನು ಹೇಳ್ತಾ ಇದ್ದಾನಪ್ಪ ಅಂತಂದ್ರೆ, ದಾವೀದನು ಶತ್ರುವನ್ನು ಕ್ರಮಪಡಿಸ್ಲಿಕ್ಕೆ ಹೋಗ್ಲಿಲ್ಲ, ಆತನು ತನ್ನನ್ನು ತಾನು ಕ್ರಮಪಡಿಸಿಕೊಂಡನು. ಇವತ್ತು ಹಿಜ್ಕೀಯ ಮಹಾರಾಜನು ಕೂಡ, ಇವತ್ತು ಹಿಜ್ಕೀಯ ರಾಜನು ಕೂಡ ತನ್ನ ದೇಶದ ಮೇಲೆ, ರಾಜ್ಯದ ಮೇಲೆ ಶತ್ರು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಆತನು ಶತ್ರುವಿಗೆ ಕ್ರಮಪಡಿಸ್ಲಿಕ್ಕೆ ಹೋಗಲಿಲ್ಲ, ತನ್ನನ್ನು ತಾನು ಏನ್ ಮಾಡಿದನಂದ್ರೆ ಅಲ್ಲಲ್ಲಿ ಬಿದ್ದು ಹೋದಂತ ಗೋಡೆಗಳನ್ನು ಆತನು ತಿರುಗಿ ಕಟ್ಟಿ ಸರಿ ಮಾಡಿದನೆಂಬುದಾಗಿ ನಾವು ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಮೊದಲನೇ ಅರಸುಗಳ ಪುಸ್ತಕ 18ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಎಲ್ಲ ಇಸ್ರಾಯೇಲರು, ನಾವು ನೋಡ್ತೇವೆ ಬಹಳ ಪ್ರವಾದಿಗಳು ಎಲ್ಲರೂ ಬಂದು ಸೇರಿರ್ತಾರೆ. ಸೇರಿದಂತ ಸಂದರ್ಭದಲ್ಲಿ ಇಸ್ರಾಯೇಲರಿಗೆ ಈ ಒಂದು ಎಲೆಯನ್ನು ಹೇಳ್ತಾನೆ, ಎಷ್ಟು ತನಕ ನೀವು 2 ಮನಸ್ಸುಳ್ಳವರಾಗಿರ್ತೀರಪ್ಪ ನೀವು, ಎಷ್ಟರ ತನಕ ನೀವು 2 ಮನಸ್ಸುಳ್ಳವರಾಗಿರ್ತೀರಿ? 2 ಮನಸ್ಸು ಮಾಡಬೇಡ್ರಿ, 2 ಮನಸ್ಸುಳ್ಳವ್ರು ಆಗಿಡ್ಬೇಡ್ರಿ. ಯಾಕಪ್ಪ ಅಂತಂದ್ರೆ, ನಿಮ್ಮನ್ನು ಕಾಪಾಡಿದಂಥ ದೇವರು, ನಿಮ್ಮನ್ನು ರಕ್ಷಿಸಿದಂಥ ದೇವರು, ನಿಮ್ಮನ್ನು ಉತ್ಪಾತಕಗಳಿಂದ ಭಯಂಕರವಾದಂಥ ಪರಿಸ್ಥಿತಿಗಳನ್ನ ತಂದಂಥ ದೇವರು, ಸೃಷ್ಟಿಕರ್ತನು ಯೆಹೋವ ದೇವರು ನಮ್ಮ ದೇವರಾಗಿದ್ದಾನೆ. ನೀವು ಬಾಳನನ್ನು ಯಾಕೆ ಸೇವಿಸ್ತೀರಿ, ಅನ್ಯ ದೇವತೆಗಳನ್ನು ಯಾಕೆ ನೀವು ಆರಾಧನೆ ಮಾಡ್ತೀರಿ ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ನಾವು ನೋಡ್ತೇವೆ, ಈ ಒಂದು ಪ್ರವಾದಿ ಹೇಳುವಂತ ಸಂದರ್ಭದಲ್ಲಿ ಇಸ್ರಾಯೇಲ್ ಪ್ರಜೆಗಳು ಕ್ಯಾರೆ ಅನ್ನಂಗಿಲ್ರಿ. ಹೌದೋ ಯಪ್ಪ, ನೀ ಹೇಳೋ ಮಾತು ಖರೆಯದ. ನಮ್ಮ ಮೂಲ ಪಿತೃಗಳ ಜೀವಿತ ನಾವು ಧ್ಯಾನ ಮಾಡಿ ನೋಡಿದೆ ಅಂದ್ರೆ ಎಂಥ ಉಪದ್ರವಗಳಿಂದ, ಆಪತ್ತುಗಳಿಂದ ನಮ್ಮ ದೇವರು ನಮ್ಮನ್ನು ತಪ್ಪಿಸ್ತಾ ಬಂದಿದ್ದಾನಪ್ಪ, ನೀನು ಹೇಳುವಂತ ಮಾತು ಖರೆಯದ ಅಂತ ಅನ್ನಂಗಿಲ್ಲ ಅವರು. ಅವ ಹೇಳತ್ರ ಹಿಂಗೆ ಕುಂತ ಕೇಳ್ತಾರ ಅವ್ರು. ಕೊನೆಗೆ ಅವನೇ ಅಂತನ ಒಂದು ತೀರ್ಮಾನ ಆಗಲಿ, ಬಾಳನು ದೇವರಿದ್ರೆ ಅವನನ್ನೇ ಸೇವಿಸ್ರಿ, ಯೆಹೋವ ದೇವರಿದ್ರೆ ಯೆಹೋವನಿಗೆ ಏನು ಸೇವಿಸಿ. ಒಂದು ತೀರ್ಮಾನ ಅಲ್ಲಿ ಇವತ್ತು ಏನಾಗ್ಲಿ, ಬಾಳನು ದೇವರನ ಅಥವಾ ಯೆಹೋವ ದೇವರನ ಅಂತೇಳಿ ಎರಡರಾಗ ಒಂದು ತೀರ್ಮಾನ ಆಗಲಿ. ಆದ್ಮೇಲೆ ಒಂದು ವೇಳೆ ಒಂದು ಹೋರಿಯನ್ನು ತಂದು ಬಲಿಯನ್ನು ಕೊಟ್ಟು, ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ಮಾಡ್ದಂಗೆ ನೀವು ಪ್ರಾರ್ಥನೆ ಮಾಡ್ರಿ, ಆದರೆ ಕಂಡೀಷನ್ ಏನಪ್ಪಾ ಅಂತಂದ್ರೆ, ಆ ಯಜ್ಞ ವೇದಿ ಮೇಲೆ ಬಲಿ ಅರ್ಪಿಸಿದಂಥ ಸಂದರ್ಭದಲ್ಲಿ ಬೆಂಕಿ ನೀವು ಹಚ್ಚಬಾರ್ದು, ನಾನು ಹಚ್ಚಲ್ಲ. ಬೆಂಕಿ ಸತ್ಯದೇವ್ರು ಯಾರ ಅವರೇ ಕಳಿಸ್ಬೇಕು, ಇದು ಕಂಡೀಷನ್.
ಹೌದಲ್ಲ? ಆವಾಗ ಆತಂತನ ನೀವು ಬಾಳನ ಪ್ರವಾದಿಗಳು ನೀವೇ ಹೆಚ್ಚು ಮಂದಿದ್ದೀರಿ, ನೀವೇ ಮೊದಲೇನು ಮಾಡಿರಿ, ನಿಮ್ಮ ದೇವರಿಗೆ ಪ್ರಾರ್ಥನೆ ಮಾಡಿರಿ ಅಂತ ಅವರಿಗೆ ಸಮಯ ಕೊಡ್ತಾನೆ. ಸಮಯ ಕೊಟ್ಟಾಗ ನಾವು ನೋಡ್ತೀವಿ ಅವರು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಬಾಳನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಕೂಗ್ತಾರ, ಪ್ರಾರ್ಥನೆ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಕೊನೆಗೆ ಏನದಪ್ಪ ಅಂದರೆ ಆಕಾಶದಿಂದಾಗಲಿ ಯಾವುದೇ ಶಬ್ದ ಬರದೇ ಇರಂಗಿಲ್ಲ, ಯಾವುದೇ ಬೆಂಕಿ ಬರಂಗಿಲ್ಲ. ಅವರು ಪ್ರಾರ್ಥನೆ ಮಾಡಿ ತಮ್ಮ ಮೈಯೆಲ್ಲ ಗಾಯ ಮಾಡಿಕೊಂಡು ಮೈಯೆಲ್ಲ ರಕ್ತ ಸೋರಿಸ್ಕೊಂಡು ಅವ್ರಿಗೆ ಕೊಟ್ಟಂಥ ಸಮಯ ಮುಗಿದು ಹೋಗ್ತದೆ. ಈಗ ಯಾರ್ದು ಸಮಯ? ಈಗ ಯಾರ ಸಮಯ? ದೇವರ ಒಂದು ದಾಸನ, ದೇವರ ಸೇವಕನ ಸಮಯ, ಎಲಿಯನ ಸಮಯ. ಈತ ಏನು ಮಾಡ್ತಾನಂದ್ರೆ, ಆ ದೇವರು ಬೆಂಕಿ ಕಳಿಸೋದಕ್ಕಿಂತ ಮುಂಚೆ ತನ್ನ ದೇವರು ಸತ್ಯದೇವರು ಆಗಿದ್ದಾನೆ ಇಲ್ಲೋ ಎಂಬುದಾಗಿ ರುಜು ಆಗೋದಕ್ಕಿಂತ ಮುಂಚೆ, ಆತನು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ನನ್ನ ಬೈಬಲ್ನಲ್ಲಿ ಬರೆದಿದೆ, ಮೊದಲನೇದಾಗಿ ಬಿದ್ದು ಹೋದಂಥ ಯಜ್ಞವೇದಿಯನ್ನು ಆತನು ಕಲ್ಲುಗಳಿಂದ ಆತನು ಕಟ್ಟಿದನೆಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅದ್ಭುತ ಜರುಗೋದಕ್ಕಿಂತ ಮುಂಚೆ, ದೇವರು ಮಹತ್ಕಾರ್ಯ ಮಾಡೋದಕ್ಕಿಂತ ಮುಂಚೆ ಈ ಎಲಿಯನು ಹೇಳ್ಬೋದಾಗಿತ್ತು, ಪ್ರಾರ್ಥನೆ ಮಾಡ್ಬೋದಾಗಿತ್ತು. ಯಾಕಂದ್ರೆ ದೇವರೇ, ನಾನು ಆರಾಧಿಸುವಂತ ದೇವ್ರಿನ ಜೀವ ಸ್ವರೂಪನಂತ ದೇವರಾಗಿದ್ಯಾ, ಸತ್ತ ದೇವರಾಗಿದ್ಯಾ, ನೀನು ಕಿವಿ ಇದ್ರು ಕೇಳದಿರುವಂತ ದೇವರಲ್ಲ, ನೀನು ಕೈ ಇದ್ರು ಮುಟ್ಟದಿರುವಂತ ದೇವರಲ್ಲ, ನೀನು ಪ್ರಾರ್ಥನೆ ಮಾಡಿದ ತಕ್ಷಣವೇ ನಿನ್ನ ಜೀವ ಸ್ವರೂಪ ದೇವರಾಗಿದ್ದ ನನ್ನ ಪ್ರಾರ್ಥನೆ ಕೇಳ್ತೀಯಾ, ದೇವರೇ ಆಕಾಶದಿಂದ ಬೆಂಕಿ ಕಳಿಸು ಅಂತೇಳಿ ಪ್ರಾರ್ಥನೆ ಮಾಡ್ಬೋದಾಗಿತ್ತು. ಎಲಿಯನು ಪ್ರಾರ್ಥನೆ ಮಾಡಲಿಲ್ಲ. ಆತನು ಮೊಟ್ಟ ಮೊದಲಾಗಿ ಮಾಡಿರುವಂಥ ಕೆಲಸ ಏನಪ್ಪ ಅಂತಂದ್ರೆ, ಬಿದ್ದು ಹೋಗಿರುವಂಥ ಯಜ್ಞವೇದಿಯ ಕಲ್ಲುಗಳನ್ನು ಏನು ಮಾಡೋದಂದ್ರೆ ಆತನು ಸರಿ ಮಾಡೋದನೆಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಶತ್ರು ಜಯಿಸಬಾರ್ದಪ್ಪ ಅಂತಂದ್ರೆ, ನಮ್ಮ ಜೀವಿತದಲ್ಲಿ ಶತ್ರು ನಮ್ಮ ಬದುಕು ನೋಡಿ, ನಮ್ಮ ಜೀವಿತ ನೋಡಿ, ನಮ್ಮ ಭಕ್ತಿ ನೋಡಿ ಆತನ ನಗ್ಬಾರ್ದಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ವಿಶ್ವಾಸಿ ಜೀವಿತದಲ್ಲಿ ಒಂದನ್ನು ನಾವು ಕಲ್ತ್ಕೊಳ್ಬೇಕು. ಯಾವತ್ತೂ ಕೂಡ ನಮ್ಮನ್ನು ನಾವು ಕ್ರಮಪಡಿಸ್ಕೊಳ್ಬೇಕು. ಎದುರು ವ್ಯಕ್ತಿಯನ್ನಾಗಲಿ ಶತ್ರುವನ್ನಾಗಲಿ ಕ್ರಮಪಡಿಸೋದಕ್ಕೆ ಹೋಗಬಾರ್ದು. ನಮ್ಮಿಂದ ಯಾವುದೇ ಒಂದು ಸಹಾಯ ಹೋಗದಂತೆ ಅತಿ ಜಾಗ್ರತೆಯಿಂದ ನಮ್ಮ ಜೀವಿತವನ್ನು ನಾವು ಕಾಪಾಡ್ಕೊಳ್ಬೇಕು. ಒಂದ್ ವೇಳೆ ಈ ವಿಷಯದಲ್ಲಿ ನಾವು ಅಲಕ್ಷ್ಯ ಮಾಡಿದೆವಪ್ಪ ಅಂತಂದ್ರೆ, ನಿನ್ನ ಲಗಾಮಿಲ್ಲದಂತ ನಾಲಿಗೆ ಆಗಲಿ, ನಿನ್ನ ಉದ್ರೇಕದ ಮಾತಾಗಲಿ, ನಿನ್ನ ಆವೇಶದ ಮಾತುಗಳಾಗಲಿ, ನಿನಗೆ ಯಾವುದೋ ಮಾತಾಗಲಿ, ಒಂದು ನಿರ್ಧಾರ ಆಗಲಿ, ಯಾವುದೋ ಒಂದು ವಿಷಯದಲ್ಲಿ ಒಂದು ಮಾತು ನೀನು ಹೇಳ್ಬಿಟ್ರೆ ಸಾಕು, ಆ ಮಾತಿನಲ್ಲಿ ಏನ್ ಮಾಡ್ತಾನ್ರಿ ಶತ್ರು ಹಿಡ್ಕೊಂಡು ನಿನ್ನ ಮೇಲೆ ಏನ್ ಮಾಡ್ತಾನ್ರಿ ಆತನು, ಶತ್ರು ಆ ಮಾತು ಹಿಡ್ಕೊಂಡು ನಿನಗೆ ಏನ್ ಮಾಡ್ತಾನ್ರಿ ದಾಳಿ ಮಾಡಲ್ಲ, ನಗುತ್ತಾನ. ನಮ್ಮ ವಾಕ್ಯ ಭಾಗ ಏನದ್ರಿ, ನಮ್ಮ ಸಂದೇಶದ ಟಾಪಿಕ್ ಏನದ, ಕೀರ್ತನೆ 41:11. ದಾವೀದ ಏನು ಹೇಳುತ್ತಾನಲ್ಲಿ, ನನ್ನ ದೇವರೇ, ನನ್ನ ಶತ್ರು ನನ್ನ ವಿಷಯದಲ್ಲಿ ಹಿಗ್ಗದಂತೆ ನೀನು ಮಾಡಿದ್ದಿ. ಇವತ್ತು ನಮ್ಮ ವಿಷಯದಲ್ಲಿ ಶತ್ರು ಹಿಗ್ಗಬಾರ್ದಪ್ಪ ಅಂತಂದ್ರೆ, ನಮ್ಮ ವಿಷಯದಲ್ಲಿ ಶತ್ರು ನಗಬಾರ್ದಪ್ಪ ಅಂತಂದ್ರೆ, ಶತ್ರು ಸಂತೋಷ ಪಡಬಾರ್ದಪ್ಪ ಅಂತಂದ್ರೆ, ನನ್ನ ಪ್ರೀತಿದವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಮಾಡಬೇಕಾಗಿರುವಂತ ಎರಡನೇ ಪ್ರಾಮುಖ್ಯವಾದಂತ ಕೆಲಸ ಏನಪ್ಪಾ ಅಂತಂದ್ರೆ, ಹಿಜ್ಕೀಯನು ನಮಗೆ ಕಲಿಸ್ತಾ ಇದ್ದೇನೆ. ಅಲ್ಲಲ್ಲಿ ಬಿದ್ದು ಹೋದಂತ ಗೋಡೆಗಳನ್ನು ಏನ್ ಮಾಡಿದನು ನಾವು ಏನ್ ಮಾಡ್ಕೋಬೇಕು, ಎಲ್ಲೆಲ್ಲಿ ನಮ್ಮ ನಾಲಿಗೆ ಹರಿಬಿಟ್ಟಿದ್ದೀವಿ, ಎಲ್ಲೆಲ್ಲಿ ನಮ್ಮ ಬಾಯಿ ಹರಿಬಿಟ್ಟಿದ್ದೀವಿ, ಎಲ್ಲೆಲ್ಲಿ ನಮ್ಮ ಪರಿಶುದ್ಧತೆ ಕಳ್ಕೊಂಡಿವಿ, ಎಲ್ಲೆಲ್ಲಿ ಭಕ್ತಿಯ ಸೋಗನ್ನು ಹಾಕೊಂಡು ಇವತ್ತು ಅನೇಕ ಸ್ಥಳಗಳಲ್ಲಿ ನಾವೆಲ್ಲವನ್ನು ಕಳೆದುಕೊಂಡಿದ್ದೀವಿ, ಅದೆಲ್ಲವನ್ನು ಒಂದು ಸಲ ಜ್ಞಾಪಕ ಮಾಡ್ಕೊಳ್ಬೇಕಂತೇಳಿ. ಓ ದೇವರೇ, ಈ ಮೇಜ್ನಲ್ಲಿ ಕೈ ಹಾಕಿ ಮುಂಚಿತವಾಗಿ ಶತ್ರು ನಿನ್ನ ವಿಷಯದಲ್ಲಿ ಹಿಗ್ಗಬಾರ್ದಪ್ಪ ಅಂತಂದ್ರೆ, ಶತ್ರು ನಿನ್ನ ವಿಷಯದಲ್ಲಿ ಸಂತೋಷ ಪಡಬಾರ್ದಪ್ಪ ಅಂತಂದ್ರೆ, ನೀನು ಮಾಡಬೇಕಾಗಿರುವಂಥ ಎರಡನೇ ಪ್ರಾಮುಖ್ಯವಾದಂಥ ಕೆಲಸ ಏನಪ್ಪ ಅಂತಂದ್ರೆ, ನಿನ್ನ ಜೀವಿತದಲ್ಲಿ ಯಾವ ಭಾಗದಲ್ಲಿ ನೀನು ಬಿದ್ದು ಹೋಗಿದ್ದೀಯೋ, ನಿನ್ನ ಮಾತಿನಲ್ಲಿ ಬಿದ್ದು ಹೋಗಿದೀಯಾ, ನಿನ್ನ ಆಲೋಚನೆಯಲ್ಲಿ ಬಿದ್ದು ಹೋಗಿದೀಯಾ, ನಿನ್ನ ಪರಿಶುದ್ಧತೆಯಲ್ಲಿ ಬಿದ್ದು ಹೋಗಿದೀಯಾ, ನಿನ್ನ ಭಕ್ತಿಯಲ್ಲಿ ಬಿದ್ದು ಹೋಗಿದೀಯಾ, ನೀನು ಎಲ್ಲಿ ಬಿದ್ದು ಹೋಗಿದ್ಯಾ ಎಂಬುದಾಗಿ ನಿನಗೆ ಮಾತ್ರ ಗೊತ್ತದು, ದೇವರಿಗೆ ಮಾತ್ರ ಗೊತ್ತು. ಆದ್ರೆ ಕರ್ತನ ಮೇಜಿನ ಸಮೀಪ ಬರುವಂತ ಸಂದರ್ಭದಲ್ಲಿ, ದೇವರು ನಿನ್ನ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ, ದೇವರು ನಿನ್ನ ಕುರಿತು, ನಿನ್ನ ಜಯದ ಕುರಿತು ದೇವರು ಹಿತಚಿಂತಕನಾಗಿದ್ದು ಈ ಉಪದೇಶ ನಿನಗೆ ಮಾಡುವಂತ ಸಂದರ್ಭದಲ್ಲಿ, ನೀನು ಒಂದು ವೇಳೆ ಇವತ್ತು ಹಿಜ್ಕೀಯನ ಮಾದರಿಯನ್ನು ನೀನು ಅನುಸರಿಸಿದಪ್ಪ ಅಂತಂದ್ರೆ, ಹಿಜ್ಕೀಯನ ಮಾದರಿಯನ್ನು ನೀನು ಅನುಸರಿಸಿದಪ್ಪ ಅಂತಂದ್ರೆ, ಈ ಲೋಕದಲ್ಲಿ ಎಷ್ಟೇ ಸಲ ಶತ್ರು ನಿನಗೆ ದಾಳಿ ಮಾಡಿದ್ರು ಕೂಡ, ಶತ್ರು ನಿನ್ನನ್ನು ಅವಮಾನ ಪಡಿಸ್ಬೇಕೆಂಬುದಾಗಿ ಆತನು, ಶತ್ರು ನಿನ್ನನ್ನು ನಿರಾಸೆ ಪಡಿಸ್ಬೇಕೆಂಬುದಾಗಿ ಅನೇಕ ಪ್ರಯತ್ನಗಳನ್ನು ಮಾಡಿದ್ರು ಕೂಡ, ಈ ಒಂದು ಸ್ವಭಾವ ನಿನ್ನಲ್ಲಿತ್ತಪ್ಪ ಅಂತಂದ್ರೆ, ನಮ್ಮನ್ನು ನಾವು ಕ್ರಮಪಡಿಸಿಕೊಳ್ಳುವಂತ, ನಮ್ಮನ್ನು ನಾವು ಸರಿ ಮಾಡಿಕೊಳ್ಳುವಂತ ಸ್ವಭಾವ ನಮ್ಮಲ್ಲಿತ್ತಪ್ಪ ಅಂತಂದ್ರೆ, ನಮ್ಮ ಜೀವಿತದಲ್ಲಿ ಶತ್ರು ನಮ್ಮನ್ನು ನೋಡಿ ಹಿಗ್ಗೋದಿಲ್ಲ ಅಂತೇಳಿ. ನನ್ನ ಪ್ರೀತಿ ದೇವರ ಮಕ್ಕಳೇ, ನಾನು ರೋಡಲ್ಲಿ ಬೈಕ್ ಮೇಲೆ ಹೋಗ್ತಾ ಇರ್ತೀನಿ, ನಾನು ನಿಧಾನವಾಗಿ ಹೋಗ್ತಾ ಇರ್ತೀನಿ.
ಎದುರುಗಡೆ ಅಂತ ಯವನಸ್ಥರು ಇಷ್ಟು ಸ್ಪೀಡಾಗಿ ಬರ್ತಾರಪ್ಪ ಅಂತಂದ್ರೆ, ಎದುರುಗಡೆ ಬಂದು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇನ್ನೇನು ಹೊಡಿಬೇಕನ್ನಷ್ಟೊಳಗೆ ನಾವು ಅವ್ರಿಗೆ ಒಂದು ಸ್ಮೈಲ್ ಕೊಡ್ತೀನಿ. ಅವ್ರಿಗೆ ತಪ್ಪು ಅವ್ರದೇ ಇರ್ತದೆ. ಯಾರ್ದ್ರಿ? ಅವರು ಆಲೋಚನೆ ಮಾಡ್ತಾರ. ಏನು ಆಲೋಚನೆ ಮಾಡ್ತಾನೆ? ಇಷ್ಟು ಸ್ಪೀಡ್ ಬಂದ, ನೋಡ್ಲಿಕ್ಕೆ ಮನುಷ್ಯ ಇಷ್ಟು ದಪ್ಪನ, ಏನಾರ ಅಂತನೇನೋ ಅಂತ ನನ್ಕಿನ ಮೊದಲೇ ಸಿಟ್ಟು ಮುಖ ತೋರಿಸ್ತಾರ ಅವ್ರು ನನಗೆ, ಅದು ತಪ್ಪಿಸ್ಕೋಬೇಕಂತೇಳಿ. ನಾ ಏನು ಮಾಡ್ತೀನಿ ಗೊತ್ತದ್ರಿ? ಜಸ್ಟ್ ಒಂದು ಸ್ಮೈಲ್ ಕೊಡ್ತೀನಿ ಅವ್ರಿಗೆ. ಅವ್ರು ಖುಷಿಲಿಂದ ಹೋಗ್ತಾರೆ ಅವ್ರು. ಅದೇ ನಾವೊಂದು ಜರ ದಮ್ಮಿದ್ದೀನಿ, ನೋಡ್ಲಕ್ಕೆ ಜರ ಸ್ಟ್ರಾಂಗ್ ಇದ್ದೀನಿ, ಏನೋ ಕಣ್ ಕಾಣಂಗಿಲ್ಲ ಅಂದ್ರೆ ಏನು ಶುರು ಆಗ್ತದಲ್ಲ? ಏನು ಶುರು ಆಗ್ತದ್ರಿ ರೋಡ್ ಮೇಲೆ? ಭಾಳಷ್ಟು ಜನ ಅದೇ ಮಾಡ್ತಾರೆ. ನಾನು ಭಾಳ ಜನ ಪಾಸ್ಟರ್ಗಳ ಜೊತೆ ಕಾರ್ನಾಗ ಕುಂತ್ಕೊಂಡು ಹೋಗ್ತೀನಿ. ನಾ ಬೇಡಪ್ಪ ಹಿಂದೆ ಕೊಡ್ತೀನಿ ಅಂದ್ರೆ ನಂಗೆ ಮುಂದೆ ಕೂಡಿಸ್ತಾರೆ. ಬಹಳ ಜನ ಬಲ್ಲಿ ತಾಳ್ಮೆ ಇರಲ್ಲ. ಏನಿರಲ್ರಿ? ತಾಳ್ಮೆನೇ ಇರಲ್ಲ. ಚರ್ಚ್ನಾಗ ಮಾತ್ರ ಪ್ರಸಂಗ ಭಾಳ ಚಂದ ಮಾತಾಡ್ತಾರೆ, ಸಮಾಧಾನದ ಬಗ್ಗೆ, ಶಾಂತಿ ಬಗ್ಗೆ. ಯಾವಾಗ ಬಣ್ಣ ಗೊತ್ತಾಗ್ತಂದ್ರೆ ರೋಡ್ ಮೇಲೆ ಹೋಗ್ತೀವಲ್ಲ ಅವಾಗೆ ಬಣ್ಣ ಚಂದ ಗೊತ್ತಾಗ್ತದೆ. ರೋಡ್ ಮೇಲೆ ನಾವು ಹೋಗ್ತೀವಲ್ಲ ಅವಾಗ ಚಂದ ಗೊತ್ತಾಗ್ತದೆ. ಸ್ವಲ್ಪ ಯಾವುದೋ ಒಬ್ಬ ವ್ಯಕ್ತಿ ತಿಳಿಲಾರ್ದು ಅವಸರದಿಂದ ಏನೋ ಸ್ವಲ್ಪ ಅಡ್ಡ ಬಂದನಂದ್ರೆ, ಇಲ್ಲಿ ಸ್ಟಾರ್ಟ್ ಆಯ್ತು ಅವನಿಗೆ ಬೈಯೋದಪ್ಪ ಅಂತಂದ್ರೆ 4 ಕಿಲೋಮೀಟರ್ ತನಕ ಅವನಿಗೆ ಬಿಡೋದಿಲ್ಲ. ಅವನಿಗೆ ನಾ ಅಂತೀನಿ, ಬ್ರದರ್ ಯಾಕೆ ಸುಮ್ಮನೆ ನೀವು ಟೆನ್ಷನ್ ತಗೋತೀರಿ? ಆಯ್ತದು ಗಂಜಿನಾಗೆ ಹೋಯ್ತದು, ಇಲ್ಲಿ ಹುಮ್ನಾಬಾದ್ ಸರಿ ಬರ್ಲತ್ತದ, ಇನ್ನ ಅದೇ ಇಟ್ಕೊಂಡ್ರಿ ಅಂತ ನಾ ಅಂತೀನಿ. ಅಲ್ರಿ ಅವ ಬೇಕು ಬಂದಂತ ಹ್ಯಾಂಗ ಅಡ್ಡ ಬಂದನವ? ತಾವನು ಸಾಯ್ತಾವ, ನಮಗೂ ಸಾಯಿಸ್ತಾವ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಶತ್ರು ನಮ್ಮ ವಿಷಯದಲ್ಲಿ ಹಿಗ್ಬಾರ್ದು, ಸಂತೋಷ ಪಡಬಾರ್ದು ಅಂದ್ರೆ ಎರಡನೇದಾಗ ನಾವು ಏನು ಮಾಡ್ಬೇಕ್ರಿ? ನಮ್ಮನ್ನು ನಾವು ಏನು ಮಾಡ್ಬೇಕು? ನಮ್ಮನ್ನು ನಾವು ಕ್ರಮಪಡಿಸ್ಕೋಬೇಕು, ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳೋದು. ಹಿಜ್ಕೀಯನು ಯುದ್ಧಕ್ಕೆ ಹೋಗಲಿಲ್ಲ. ಯಾಕೆ ಯುದ್ಧಕ್ಕೆ ಹೋಗಲಿಲ್ಲ? ಆತನಿಗೆ ಅಭಿಷೇಕ ಇರಲಿಲ್ವಾ? ಆತನಿಗೆ ಸೈನಿಕರು ಇರಲಿಲ್ವಾ? ಆತನಿಗೆ ಬಾಣಗಳಿರಲಿಲ್ವಾ? ಏನಿರಲಿಲ್ಲ ಹೇಳ್ರಿ ಹಿಜ್ಕೀಯನಿಗೆ? ಯಾಕೆ ಯುದ್ಧಕ್ಕೆ ಹೋಗಲಿಲ್ಲ? ನಾವು ನೋಡ್ತೇವೆ ಹಿಜ್ಕೀಯನಿಗೆ ದೇವರು ಕೊಟ್ಟಂತ ಅತಿ ಅಮೂಲ್ಯವಾದಂಥ ಜ್ಞಾನ ಏನಪ್ಪ ಅಂತಂದ್ರೆ, ಎರಡನೇದಾಗಿ ನಾವು ನೋಡ್ತೇವೆ ಬಿದ್ದು ಹೋದಂಥ ಗೋಡೆಗಳನ್ನು ಏನು ಮಾಡಿದನ್ರಿ ಆತನು ಸರಿ ಮಾಡ್ಕೊಂಡೆ ನೋಡ್ತೇವೆ. ಹಲ್ಲೆಲೂಯಾ. ಮೂರನೇದು ನೋಡಿ, ನಾವೆಲ್ಲರೂ ಪ್ರಾರ್ಥನೆಗೆ ಹೋಗೋಣ ಬನ್ನಿ. ಯಾರಾದರೂ ಓದ್ತೀರಾ? 5ನೇ ವಚನ ಓದಮ್ಮ. ಇದಲ್ಲದೆ ಅರಸನು ಧೈರ್ಯಗೊಂಡು ಅಲ್ಲಲ್ಲಿ ಬಿದ್ದು ಹೋದ ಪೌಳಿ ಗೋಡೆಗಳನ್ನು ಜೀರ್ಣೋದ್ಧಾರ ಮಾಡಿಸಿ ಅದರ ಮೇಲೆ ಬುರುಜುಗಳನ್ನು ಹೊರಗೆ ಇನ್ನೊಂದು ಗೋಡೆಯನ್ನು ಈ ಮಾತು ನಿಮ್ಮ ಬೈಬಲ್ ಹೊರಗೆ ಇನ್ನೊಂದು ಗೋಡೆಯನ್ನು ಕಟ್ಟಿಸಿ ದಾವೀದ ನಗರದ ಮಿಲ್ಲೋ ಕೋಟೆಯನ್ನು ಭದ್ರಪಡಿಸಿ. ಹಲ್ಲೆಲೂಯಾ. ನಿಮ್ಮ ಬೈಬಲ್ನಾಗ ಮಾರ್ಕ್ ಮಾಡ್ಕೊಂಡ್ರಿ? ಅಲ್ಲಲ್ಲಿ ಬಿದ್ದು ಹೋದ ಗೋಡೆ ಹೆಂಗ್ ಮಾರ್ಕ್ ಮಾಡ್ಕೊಂಡ್ರಿ ಹಂಗ ಇಲ್ಲಿ ಇನ್ನೊಂದದ. ಏನಂತ? ಈ ಬಿದ್ದು ಹೋದಂತ ಗೋಡೆಗೆ ಬದಲಾಗಿ ಇನ್ನೊಂದು ಗೋಡೆ ಕಟ್ಟದನಂತ. ಎಲ್ಲರೂ ನನ್ನ ಕಡೆಗೆ ನೋಡ್ರಿ. ಏನ್ ಮಾಡದನಂತ್ರಿ? ಬಿದ್ದು ಹೋದ ಗೋಡೆ ಏನ್ ಮಾಡದಂತ ಕಟ್ಟದನಂತ. ಕಟ್ಟದ ಮೇಲೆ ಅದ್ರ ಅಚ್ಚಗಾಡಿ ಇನ್ನೊಂದು ಏನ್ ಮಾಡದನಂತ ಅಂದ್ರೆ, ಈ ಗೋಡೆ ಬಿದ್ದೋಗಿತ್ತು, ಇದು ಗೋಡೆ ಕಟ್ಟಣ, ಇದ್ರ ಅಚ್ಚಗಾಡಿ ಇನ್ನೊಂದು ಏನ್ ಮಾಡದನಂತ, ಇನ್ನೊಂದು ಗೋಡೆ ಏನ್ ಮಾಡದಂತ ಕಟ್ಟದನಂತ. ಹೆಂಗ್ ಕಟ್ಟದನ ಇನ್ನೊಂದು ಗೋಡೆಯಪ್ಪ ಅಂತಂದ್ರೆ, ಗೋಪುರದ ಎತ್ತರದವರೆಗೂ ಆ ಗೋಡೆಯನ್ನು ಎತ್ತರಿಸಿ ಕಟ್ಟದನಂತ. ಅದು ಕನ್ನಡ ಬೈಬಲ್ನಲ್ಲಿ ಟ್ರಾನ್ಸ್ಲೇಷನ್ ಆಗಿಲ್ಲ, ಇಂಗ್ಲಿಷ್ ಬೈಬಲ್ನಲ್ಲಿ ಅದು ಇದೆ. ಕನ್ನಡದಲ್ಲಿ ತರ್ಜುಮೆ ಮಾಡಿಲ್ಲ ಸರಿಯಾಗಿ. ಹೆಂಗ್ ಕಟ್ಟಿಸ್ತದಂತ್ರಿ? ಇಂಗ್ಲಿಷ್ ಬೈಬಲ್ ಬೇಕಾದ್ರೆ ಹೋದ್ರಿ, ಅದು ರೇಸ್ ಮಾಡೋದನ್ನ, ಅದು ಎತ್ತರ ಮಾಡೋದನ್ನ ಎಂಬುದಾಗಿ ಇಂಗ್ಲಿಷ್ ಬೈಬಲ್ ನೋಡ್ತೀವಿ. ಏನ್ ಮಾಡ್ದನಂತ? ಮೂರನೇದಾಗ ಏನ್ ಮಾಡ್ದಂತ ಹಿಜ್ಕೀಯನು ಏನ್ ಮಾಡ್ದನಂತ? ಬಿದ್ದೋದಂತ ಗೋಡೆರೆ ಕಟ್ಟದನು, ಈಗ ಶತ್ರು ಬರಬಾರ್ದು ಅಂತೇಳಿ ಎಲ್ಲ ಬಂದೋಬಸ್ತ್ ಮಾಡ್ಕೊಂಡನು. ಎರಡನೇದಾಗ ಏನ್ ಮಾಡ್ದನಂತ? ಇನ್ನೊಂದು ಗೋಡೆ ಏನ್ ಮಾಡದಂತ, ಅದ್ರ ಕಡೆ ಇನ್ನೊಂದು ಗೋಡೆ ಏನ್ ಮಾಡದಂತ, ಇನ್ನೊಂದು ಗೋಡೆ ಕಟ್ಟದನಂತ. ಅದು ಕಟ್ಟಿ ಎಲ್ಲಿತನ ಎತ್ತರ ಮಾಡ್ದನಂತದು? ಗೋಪುರದ ತನಕ ಅದು ಗೋಡೆ ಏನ್ ಮಾಡ್ದನಂತ? ಎತ್ತರ ಮಾಡ್ದನಂತ. ಏನ್ರಿ ಹಂಗಂದ್ರ? ಬಿದ್ದು ಹೋದ ಗೋಡೆ ನೋಡಿದಿವಿ, ನಮ್ಮನ್ನು ಸರಿ ಮಾಡ್ಕೊಳ್ಬೇಕು, ನಮ್ಮನ್ನು ಕ್ರಮಪಡಿಸಬೇಕು. ಈ
ಇನ್ನೊಂದು ಗೋಡೆ ಅದಕ್ಕೆ ರೀ, ಡಬಲ್ ಗೋಡೆ ಅದಕ್ಕೆ, ಇನ್ನೊಂದು ಗೋಡೆ ಯಾಕ? ಮತ್ತು ಆ ಗೋಡೆ ಗೋಪುರ ತನಕ ಅಷ್ಟು ಎತ್ತರ ಅದಕ್ಕೆ. ಪ್ರೀತಿ ದೇವ್ರ ಮಕ್ಕಳೇ, ನಾವು ದಿನನಿತ್ಯ ಓದುವಂಥ ವಾಕ್ಯಗಳೇ ಇವು, ಹೊಸದೇನಲ್ಲ. ಪ್ರತಿದಿನ ನಾವು ಓದುವಂಥ ವಾಕ್ಯಗಳಿವು. ಆದರೆ ಈ ವಾಕ್ಯದಲ್ಲಿರುವಂಥ ಮರ್ಮ, ವಾಕ್ಯದಲ್ಲಿರುವಂಥ ರಹಸ್ಯ, ದೇವರು ಎಂಥ ಅದ್ಭುತವನ್ನು ಇದರಲ್ಲಿ ಅಡಗಿಸಿಟ್ಟಿದ್ದೇನೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡುತ್ತ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಶತ್ರು ಆತನು ನಮ್ಮ ಒಂದು ಸಂಬಂಧಗಳ ಮೇಲೆ ಆತನು ದಾಳಿ ಮಾಡಬಾರ್ದಪ್ಪ ಅಂತಂದ್ರೆ, ಶತ್ರು ನಮ್ಮ ಒಂದು ಸಂಬಂಧಗಳ ಮೇಲೆ ಆತನು ದಾಳಿ ಮಾಡಬಾರ್ದಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಇನ್ನೊಂದು ಗೋಡೆಯನ್ನು ನಾವು ಕಟ್ಟಬೇಕಪ್ಪ ಅಂತಂದ್ರೆ, ಆ ಕಟ್ಟಿರುವಂಥ ಗೋಡೆ ಅದು ಬಹಳ ಎತ್ತರವಾಗಿರ್ಬೇಕಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು ಏನನ್ನು ಹೆಚ್ಚು ಮಾಡ್ಕೋಬೇಕಪ್ಪ ಅಂತಂದ್ರೆ, ಏನನ್ನು ಎತ್ತರ ಮಾಡ್ಬೇಕಪ್ಪ ಅಂತಂದ್ರೆ, ಪ್ರೀತಿ ಅಂತಕ್ಕಂಥದ್ದು ಎತ್ತರ ಮಾಡ್ಬೇಕಂತ್ರಿ. ಏನ್ ಮಾಡ್ಬೇಕಂತ್ರಿ? ಯಾವ ಗೋಡೆ ಎತ್ತರ ಮಾಡ್ಬೇಕಂತ? ಯಾವ ಗೋಡೆ ರೀ? ಈಗೇನು ಪ್ರೀತಿ ಅಂತಕ್ಕಂಥ ಗೋಡೆ ಅದಲ್ಲ, ಆ ಗೋಡೆ ಏನ್ ಮಾಡ್ಬೇಕಂತ? ಈಗ ಏನ್ ಮಾಡ್ಬೇಕಂತ್ರಿ? ಎತ್ತರ ಕಟ್ಟಬೇಕಂತ, ಗೋಪುರದಷ್ಟೇ ಎತ್ತರ ಕಟ್ಟಬೇಕಂತ. ಯಾಕೆ ಎತ್ತರ ಕಟ್ಟಬೇಕಂದ್ರ, ನಾವೇನ್ ಮಾಡ್ತೀವಂದ್ರೆ, ನಾವು ಸ್ಯಾಟಿಸ್ಫೈ ಆಗಿರ್ತೀವಿ. ಎದ್ರಾಗ ಸ್ಯಾಟಿಸ್ಫೈ ಆಗಿರ್ತೀವಿ ಅಂದ್ರೆ, ಈಗ ನಮ್ಮ ಅಣ್ಣ ತಮ್ಮ, ಅಕ್ಕ ತಂಗಿ, ಗಂಡ ಹೆಂಡತಿ, ಅತ್ತಿ ಸೊಸಿ, ಅತ್ತಿ ಮಾಮ, ತಾಯಿ ತಂದೆ, ಮಕ್ಕಳು ಎಲ್ಲರೂ ಏನಾಗಿರ್ತೀವಿ ಅಂದ್ರೆ, ಈಗ ನಮ್ಮ ಒಂದು ಸ್ಥಿತಿಯಲ್ಲಿ, ನಮ್ಮ ಒಂದು ಭಕ್ತಿಯಲ್ಲಿ ನಾವು ಏನಾಗಿರ್ತೀವಿ ಅಂದ್ರೆ ಸ್ಯಾಟಿಸ್ಫೈ ಆಗಿರ್ತೀವಿ, ನಾವು ತೃಪ್ತಿ ಆಗಿರ್ತೀವಿ ಅಂತೇಳಿ. ಹಲ್ಲೆಲೂಯಾ. ಸಾಕಪ್ಪ. ಏನು ಏನು ಸಾಕಪ್ಪ. ಯಾಕೆ ಸಾಕು? ಈಗ ಹೆಂಗದ ನಮ್ಮ ಕಣ್ಣಿಗೆ? ಹೆಂಗದ ಸಾಕಿ. ಎಲ್ಲ ಏನದ? ಕರೆಕ್ಟ್ ಅದ. ಎಲ್ಲ ಏನದ? ಕರೆಕ್ಟ್ ಅದ. ಅಂದ್ರೆ ಅತ್ತಿ ಸೊಸಿ ಜೊತೆ ಇತ್ತಂತ ಸಂಬಂಧ ಸಾಕು, ಕರೆಕ್ಟ್ ಅದ. ಅತ್ತಿಗೆ ಸೊಸಿ ಪ್ರೀತಿ ಮಾಡ್ತಾಳ, ಸೊಸಿಗೆ ಅತ್ತಿ ಪ್ರೀತಿ ಮಾಡ್ತಾಳ. ತಂದೆ ತಾಯಿ ಮಧ್ಯದಾಗಿದ್ದಂಥ ಆ ಮಕ್ಕಳ ಮಧ್ಯದಂಥ ಪ್ರೀತಿ ಹೆಂಗದ? ಅದನ್ನು ಕರೆಕ್ಟ್ ಅದ. ಹೆಂಗದ? ಸಾಕಪ್ಪ, ನಮ್ಮ ಮಕ್ಕಳು ನಮ್ಮ ಮಾತು ಕೇಳತ್ತಾರ, ತೃಪ್ತಿ ಅದ. ಹೌದಲ್ಲ? ಸಾಕಪ್ಪ, ನನ್ನ ಮಕ್ಕಳು ಏನು ಮಾಡ್ಲತ್ತಾರ? ಈಗ ನನ್ನ ಮಾತು ಕೇಳತ್ತಾರ ಅಂತೇಳಿ ತಂದೆ ತಾಯಿ ತೃಪ್ತಿ ಇರ್ತಾರ. ಮಕ್ಕಳು ಹೆಂಗೆ ತೃಪ್ತಿ ಇರ್ತಾರಂದ್ರೆ, ಸಾಕು, ನಮ್ಮ ತಂದೆ ತಾಯಿ ನಮಗೆ ಭಾಳ ಜೀವ ಮಾಡ್ಲತ್ತಾರ, ಅವ್ರು ತೃಪ್ತಿ. ಸೊಸಿ ಎದ್ರಾಗ ತೃಪ್ತಿ ಇರ್ತಾಳ? ಅತ್ತಿ ನನಗೆ ಭಾಳ ಜೀವ ಮಾಡ್ಲತ್ತಾಳ, ಸಾಕು, ಇದಕ್ಕಿಂತ ದೊಡ್ಡ ಭಾಗ್ಯ ಎದಕ್ಕೆ ಬೇಕಂತ ಆಕೆ ಅಂತಾಳ. ಅತ್ತಿ ಏನಂತಾಳ? ಸೊಸಿ ನನಗೆ ಎಷ್ಟು ಪ್ರೀತಿ ಮಾಡ್ಲತ್ತಾಳ, ಇಂಥ ಸೊಸಿ ನನಗೆ ಎಲ್ಲಿ ಸಿಗ್ಬೇಕಂತೇಳಿ ಆಕೆನೂ ನೆಮ್ಮದಿಲಿಂದಾಳ. ಅಣ್ಣ ತಮ್ಮದ್ರ ವಿಷಯದಾಗ ಹೋಗ್ರಿ ನೀವು, ಅಕ್ಕ ತಂಗಿರ ವಿಷಯದಾಗ ಹೋಗ್ರಿ, ಯಾವುದೇ ಸಂಬಂಧಗಳ ವಿಷಯದಾಗ ಹೋಗ್ರಿ ನೀವು, ಯಾವ ಸಂಬಂಧದ ವಿಷಯದಲ್ಲಾದ್ರೂ ಹೋಗ್ರಿ. ಈಗಿರುವಂಥ ಸದ್ಯದ ಪರಿಸ್ಥಿತಿಯಲ್ಲಿ ನಾವೇನು ತಿಳ್ಕೊಂಡಿದ್ದೀವಿ, ನಾವೇನು ಸಮಾಧಾನಕರವಾಗಿದ್ದೀವಿ, ನಾವೇನು ಶಾಂತಿಯಿಂದಿದ್ದೀವಿ, ದೇವರ ವಾಕ್ಯದಲ್ಲಿ ನೋಡ್ತೀವಿ, ಅಷ್ಟಕ್ಕೆ ಅದು ಸಾಕಾಗುವುದಿಲ್ಲ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅಷ್ಟಕ್ಕೆ ಏನಾಗಂಗಿಲ್ಲ, ಸಾಕಾಗಂಗಿಲ್ಲ. ನಾವು ನೋಡ್ತೇವೆ, ಇವತ್ತು ನಿನ್ನ ಮಾತುಗಳನ್ನು ಕೇಳುವಂಥ ನಿನ್ನ ಮಕ್ಕಳು ಬರುವಂಥ ದಿನಮಾನಗಳಲ್ಲಿ ನಿನ್ನನ್ನು ಮೀರಿ ನಿನಗೆ ಹಾರಿ ಹೋಗ್ತಾರ ಅವರು. ಇವತ್ತು ನಿನ್ನ ಮಾತು ಕೇಳುವಂಥ ಸೊಸಿ ಏನು ಮಾಡ್ತಾಳೆ? ಒಂದು ದಿವಸ ಏನು ಮಾಡ್ತಾಳ್ರಿ? ಒಂದು ದಿವಸ ನಿನಗೆ ಹಾರಿ. ಇವತ್ತು ನಿನ್ನ ಅಣ್ಣ ತಮ್ಮರು, ನೀನು ಅಣ್ಣ ಪ್ರೀತಿ ಮಾಡೋ ತಮ್ಮ ಹಾರ್ತಾನ, ತಮ್ಮ ಪ್ರೀತಿ ಮಾಡೋ ಅಣ್ಣ ಏನು ಮಾಡ್ತಾನ? ಹಾರಿ. ಇವತ್ತು ಮಕ್ಕಳು ಹಾರು ನಿಂದಿರ್ತಾರ, ಗಂಡ ಹೆಂಡತಿ ಹಾರು ನಿಂದಿರ್ತಾರ, ಪ್ರತಿಯೊಂದು ಸಂಬಂಧದಾಗ ಬಿರುಕು ಬರ್ತದ. ನಾವು ನೋಡ್ತೇವೆ, ಇವತ್ತು ನಿಮ್ಮ ಮಧ್ಯದಾಗ ಯಾರ್ಯಾರ ಮಧ್ಯದಾಗ ಪ್ರೀತಿ ಅದಲ್ಲ, ಅಷ್ಟಕ್ಕೆ ಸಾಕಂತೇಳಿ ಸುಮ್ಮ ಕೂಡಬೇಡ್ರಿ ಅಂತೇಳಿ ಈ ವಾಕ್ಯದ ಅರ್ಥ ಅಂತೇಳಿ. ಅಲ್ಲೆಲ್ಲೇ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಯಾವ ರೀತಿಯಾಗಿ ಈ ಒಂದು ಹಿಜ್ಕೀಯನು ನಾವು ನೋಡ್ತೇವೆ, ಆ ಮತ್ತೊಂದು ಗೋಡೆಯನ್ನು ಕಟ್ಟಿಸಿದನು, ಆ ಗೋಡೆ ಗೋಪುರದವರೆಗೂ ಆತನು ವಿಸ್ತರಿಸಿದನಪ್ಪ ಅಂತಂದ್ರೆ, ಈಗಿರುವಂಥ ಪರಿಸ್ಥಿತಿಯಲ್ಲಿ ಸಾಕಾಗಷ್ಟಂತ ಪರಿಸ್ಥಿತಿ ನಮಗೆ ಸಾಕಂತೇಳಿ ಯಾರೂ ಇರಬಾರ್ದು ಅಂತೇಳಿ. ಸಾಕೀಗ ಅವ್ರಿಗೆ ನಮಗೆ ಚಂದದಲ್ಲ, ಚಂದ ಪ್ರೀತಿ ಮಾಡತ್ತೀವಲ್ಲ, ಸಾಕು ಅನ್ಬಾರ್ದಂತ. ಈ ಪ್ರೀತಿ ಅಂತಕ್ಕಂಥ ಗೋಡೆ ಏನು ಮಾಡ್ಬೇಕಂತ್ರಿ, ಇನ್ನ ಇದು ಒಂದು ವೇಳೆ ಹೆಚ್ಚು ಮಾಡಲಿಲ್ಲಪ್ಪ ಅಂತಂದ್ರೆ ಶತ್ರು ದಾಳಿ ಮಾಡ್ತಾನಂತ ಸಂಬಂಧಗಳ ಮೇಲೆ. ಏನ್ ಮಾಡ್ತಾನಂತ್ರಿ? ಏನ್ ಮಾಡ್ತಾನಂತ? ಶತ್ರು ಸಂಬಂಧಗಳ ಮೇಲೆ ಆತನ ದಾಳಿ ಮಾಡ್ತಾನಂತ. ಶತ್ರು ಸಂಬಂಧಗಳ ಮೇಲೆ ದಾಳಿ ಮಾಡಿದಾಗ ಅವಾಗ ಏನಾಗ್ತದಪ್ಪ ಅಂತಂದ್ರ, ಒಬ್ಬರ ಮೇಲೆ ಒಬ್ಬರು ಏನು ಹೇಳಕ್ ಶುರು ಮಾಡ್ತೀವ್ರಿ? ಏನು ಹೇಳಕ್ ಶುರು ಮಾಡ್ತೀವಿ? ಚಂದ ಪ್ರೀತಿಲಿ ಇದ್ದವ್ರೆ ನೋಡ್ರಿ, ಹೊಸದಾಗ ಒಂದು 6 ತಿಂಗಳು ಮನೆಗೆ ಸೊಸಿ ಬಂದಳ ಅಂದ್ರೆ ಅತ್ತಿ ಭಾಳ ಚಂದಳ, ಭಾಳ ಚಂದಳ ಅಂತ ಹೇಳ್ತಾಳೆ. 1 ವರ್ಷ 2 ವರ್ಷ ಆಯ್ತಂದ್ರೆ ಅತ್ತಿ ಏನು ಹೇಳಕ್ ಶುರು ಮಾಡ್ತಾಳೆ? ಏನು ಹೇಳಕ್ ಸ್ಟಾರ್ಟ್ ಮಾಡ್ತಾಳ್ರಿ? ಏನು ಹೇಳ್ತಾಳೆ ಹೇಳ್ರಿ? ಎಲ್ಲ ನೆಗೆಟಿವ್ ಮಾತು ಹೇಳಕ್ ಸ್ಟಾರ್ಟ್ ಮಾಡ್ತಾಳೆ.
ನನ್ನ ಸೊಸೆ ಹೆಂಗ, ನನ್ನ ಸೊಸೆ ಹಿಂಗ, ಆಕಿ ಜಲ್ದಿ ಹೇಳಂಗಿಲ್ಲ, ಅಡಿಗೆ ಮಾಡಂಗಿಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂಥೇಳಿ ಏನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮಕ್ಕಳು ಒಂದ್ ವೇಳೆ ಮಾತು ಕೇಳ್ತಾರ ಅಂತ ಹೇಳಿದ್ರೆ ಒಂದು ದಿವಸ ಟೈಮ್ ಬರ್ತದ, ಅವಾಗ ಏನು ಹೇಳ್ತಾರೆ ಅವರು ಮಕ್ಕಳು? ಮಾತೇ ಕೇಳಲಾಗ್ಯಾರಿ ಈಗ, ನಮ್ಮ ಮಾತೇ ಕೇಳಲಾಗ್ಯಾರ ಈಗ ಅಂತ ಹೇಳುವಂಥ ಪರಿಸ್ಥಿತಿ ಒಂದು ದಿವಸ ಬರ್ತದ. ಅದಕ್ಕಾಗಿ ಏನು ಮಾಡ್ಬೇಕಂದ್ರೆ, ಈಗಿರುವಂಥ ಗೋಡೆ, ಈಗೇನು ನಿಮ್ಮಲ್ಲಿ ಪ್ರೀತಿ ಇದೆಯೋ, ಆ ಒಂದು ಸಂಬಂಧಗಳು ಒಂದು ಗಟ್ಟಿ ಇದೆಯೋ, ಆ ಸಂಬಂಧ ಮತ್ತಿಷ್ಟು ಗಟ್ಟಿಯಾಗಬೇಕಪ್ಪ ಅಂದರೆ, ಅದು ಎತ್ತರಕ್ಕೆ ಬೆಳಿಬೇಕಪ್ಪ ಅಂತಂದರೆ ಪ್ರೀತಿಯನ್ನು ಏನು ಮಾಡ್ಬೇಕಂದ್ರೆ ನಾವು ಹೆಚ್ಚು ಮಾಡ್ಕೋಬೇಕಂತೇಳಿರಿ. ಹಲ್ಲೆಲೂಯಾ. ನಿಮ್ಮಲ್ಲಿ ಪ್ರೀತಿ ಅಂತಕ್ಕಂಥ ಗೋಡೆ ಭಾಳ ಆಳವಾದ ಉದ್ದವಾಗಿ ಬೆಳೀತಂತೇಳಿರಿ, ಶತ್ರು ದಾಳಿ ಮಾಡಲಿಕ್ಕೆ. ಯಾಕ? ನಿಮ್ಮ ಗೋಡೆ ಎಷ್ಟು ಹೋಗಿರ್ತದ? ಗೋಪುರದ ತನಕ ಎತ್ತರ ಹೋಗಿರ್ತದ. ಅವಾಗ ನಿಮ್ಮ ಹತ್ರ ಶತ್ರು ಬರ್ಬೇಕಂದ್ರೂ ಅವನಿಗೆ ಸಾಧ್ಯ ಆಗಿಲ್ಲ. ಅದಕ್ಕೋಸ್ಕರ ನಾವು ನೋಡ್ತೇವೆ, ನನ್ನ ಪ್ರೀತಿದವ್ರ ಮಕ್ಕಳೇ, ಮೂರನೇದಾಗಿ ನಾವು ನೋಡ್ತೇವೆ, ಸಂಬಂಧಗಳ ಮೇಲೆ ಆತ ಶತ್ರು ದಾಳಿ ಮಾಡುವಂತನಾಗಿದ್ದಾನೆ. ಇವತ್ತಿರುವಂಥ ತಂದೆ ತಾಯಿಗಳು ಮುಂದೊಂದು ದಿವಸ ನಿಮ್ಗೆ ಶತ್ರುಗಳ ಕಾಣ್ಬೋದು. ಇವತ್ತಿರುವಂಥ ಅಕ್ಕ ತಂಗಿಯರು ಒಂದು ದಿವಸ ನಿಮಗೆ ಶತ್ರುಗಳ ಕಾಣ್ಬೋದು. ಇವತ್ತಿರುವಂಥ ಈ ವಿಶ್ವಾಸಿಗಳು ಒಂದು ದಿವಸ ಸೇವಕರಿಗೆ ವಿರುದ್ಧವಾಗಿ ಹೇಳ್ಬೋದು. ಇವತ್ತಿರುವಂಥ ಪ್ರತಿಯೊಂದು ಸ್ಥಿತಿಗಳು ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗ್ಬೋದು. ಇದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ನಮ್ಮ ಜೀವಿತದಲ್ಲಿ, ವಿಶ್ವಾಸ ಜೀವಿತದಲ್ಲಿ ಹಿಜ್ಕೀಯನು ಯಾವ ರೀತಿಗೆ ಆ ಗೋಡೆಯನ್ನು, ಬಿದ್ದುವಂಥ ಗೋಡೆಯನ್ನು ಸರಿ ಮಾಡಿದ ನಂತರ ಇನ್ನೊಂದು ಗೋಡೆಯನ್ನು ಯಾವ ರೀತಿ ಕಟ್ಟಿದಂಥ ಗೋಡೆ ಅತಿ ಎತ್ತರವಾಗಿ ಆತನು ಗೋಪುರ ತನಕ ಆತನು ಕಟ್ಟಿದನು. ಆ ರೀತಿಗೆ ನಮ್ಮಲ್ಲಿರುವಂಥ ಪ್ರೀತಿಯನ್ನು, ನಮ್ಮಲ್ಲಿರುವಂಥ ಸಂಬಂಧವನ್ನು ನಾವು ಹೆಚ್ಚು ಮಾಡ್ಕೊಳ್ತಾ ಹೋಗ್ಲಿಲ್ಲಪ್ಪ ಅಂತಂದ್ರೆ, ನಮ್ಮ ಸಹವಾಸದಲ್ಲಿರುವಂಥ ಪ್ರೀತಿ, ಸಹೋದರ ಸಹೋದರಿಯರ ಮಧ್ಯಲ್ಲಿರುವಂಥ ಪ್ರೀತಿ, ಕುಟುಂಬದಲ್ಲಿರುವಂಥ ಪ್ರೀತಿ, ತಂದೆ ತಾಯಿಗಳ ಪ್ರೀತಿ, ಅಣ್ಣ ತಮ್ಮಂದರ ಪ್ರೀತಿ, ಅಕ್ಕ ತಂಗಿಯರ ಪ್ರೀತಿ, ಬಂಧು ಬಾಂಧವರ ಪ್ರೀತಿ, ಎಲ್ಲರ ಪ್ರೀತಿ ಮತ್ತಷ್ಟು ನಾವು ಗೋಪುರ ತನಕ ಹೆಚ್ಚು ಮಾಡಲಿಲ್ಲಪ್ಪ ಅಂತಂದ್ರೆ, ಅದನ್ನು ನಾವು ಬೆಳೆಸಲಿಲ್ಲಪ್ಪ ಅಂತಂದ್ರೆ, ಒಂದರ ಶತ್ರು ದಾಳಿ ಮಾಡೋದಂಥ ಸಂದರ್ಭದಲ್ಲಿ ನಾವು ನಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂಡ್ಬೇಕಾಗ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಆದರೆ ಹಿಜ್ಕೀಯನು ಮತ್ತು ದಾವೀದನು ಆ ರೀತಿಯಾಗಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ನೋಡ್ತೇವೆ, ನನ್ನ ಪ್ರೀತಿದವ್ರ ಮಕ್ಕಳೇ, ಮೂರನೇದಾಗಿ ನಾವು ನೋಡ್ತೇವೆ, ಹಿಜ್ಕೀಯನು ಈ ಒಂದು ದಾಳಿಗೆ, ಈ ಒಂದು ಶತ್ರುವಿಗೆ ಯಾವ ರೀತಿಗೆ ಆತನು ರೆಸ್ಪಾಂಡ್ ಅದನಪ್ಪ ಅಂತಂದ್ರೆ ನಾವು ನೋಡ್ತೇವೆ. ಈ ನೋಡಿದಂಥ ಮೂರು ವಿಷಯಗಳಲ್ಲಿ ಆತನು ಎದುರು ವ್ಯಕ್ತಿಗೆ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ. ಆದರೆ ತನ್ನ ಜೀವಿತದಲ್ಲಿ, ತನ್ನ ರಾಜ್ಯದಲ್ಲಿ, ತನ್ನ ಕುಟುಂಬದಲ್ಲಿ ತಾನೇ ಸರಿ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ, ತಾನೇ ಗೋಡೆಯನ್ನು ಕಟ್ಟುವಂಥ ರೀತಿ ಸರಿ ಮಾಡಿ, ತಾನೇ ಬಿದ್ದುವಂಥ ಗೋಡೆಯನ್ನು ಕಟ್ಟಿ, ತಾನೇ ಇನ್ನೊಂದು ಗೋಡೆಯನ್ನು ಕಟ್ಟಿ, ತಾನೇ ಇನ್ನೊಂದು ಕಟ್ಟಿದಂಥ ಗೋಡೆಯನ್ನು ಎತ್ತರವಾಗಿ ಗೋಪುರ ತನಕ ಕಟ್ಟಿದ್ರಿಂದ ಆತನ ಜೀವಿತದಲ್ಲಿ ನಾವು ನೋಡ್ತೇವೆ ಜಯದ ಒಂದು ಜೀವಿತವನ್ನು ಆತನು ಅನುಭವಿಸಿದ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೇವೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ನೋಡ್ತೇವೆ, ದೇವರು ಆತನಿಗೆ ಬಂದು ಹಿಜ್ಕೀಯನೇ ನಿನ್ನ ಮನೆಯನ್ನು ಸರಿ ಮಾಡ್ಕೊ ಎಂಬುದಾಗಿ ಹೇಳಂಥ ಸಂದರ್ಭದಲ್ಲಿ ಕೂಡ ಆತನು ತನ್ನನ್ನು ತಾನು ಸರಿ ಮಾಡ್ಕೊಂಡನ ಅಂತೇಳಿ. ಹಲ್ಲೆಲೂಯಾ. ಈ ಮಾತುಗಳನ್ನು ಕೇಳುವಂಥ ತಮ್ಮ ತಂಗಿ, ಇವತ್ತು ಈ ಸಂದೇಶ ನಿನಗೆ